ಜೀವನ್ಮುಕ್ತ ಮಹಾತ್ಮರನ್ನು ಸ್ಮರಿಸುತ್ತಾ ಇಂದಿನ ವ್ಯಾಸಂಗವನ್ನ ಆರಂಭಿಸೋಣ. ಇಂದಿನ ವಿಷಯ ಜೆ ಕೃಷ್ಣಮೂರ್ತಿಯವರು ನೀಡಿರ್ತಕ್ಕಂಥ ಉಪನ್ಯಾಸಗಳ ಸಂಕಲನವಾದ ತಿಳಿದಿರುವುದರಿಂದ ಬಿಡುಗಡೆ ಪುಸ್ತಕದ ಕನ್ನಡ ಅನುವಾದ. ಫ್ರೀಡಮ್ ಫ್ರಮ್ ದ ನೋನ್ ಅನ್ನೋದು ಇಂಗ್ಲಿಷು, ಅದನ್ನ ಜಿ ವೆಂಕಟಸುಬ್ಬಯ್ಯ ಅವರು ಕನ್ನಡಕ್ಕೆ ತರ್ಜುಮೆ ಮಾಡಿದ್ದಾರೆ. ಈ ಒಂದು ಇವತ್ತಿನ ಒಂದು ಉಪನ್ಯಾಸ 11ನೇ ಉಪನ್ಯಾಸ ನೋಡುವುದು ಮತ್ತು ಕೇಳುವುದು. ಹಿಂದಿನ ಉಪನ್ಯಾಸ 10ನೇದ್ರಲ್ಲಿ ಪ್ರೇಮ ಅನ್ನೋದನ್ನ ಅವರು ವಿಮರ್ಶೆ ಮಾಡಿದ್ರು. ಎಷ್ಟು ಆಳವಾಗಿ ನಮ್ಮನ್ನ ಪ್ರೇಮದ ಬಗ್ಗೆ ತಗೊಂಡು ಹೋದ್ರು ಸಹ ಅವ್ರಿಗದ್ರಲ್ಲಿ ಸಮಾಧಾನ ಆಗೇ ಇಲ್ಲ. ಯಾಕೆಂದ್ರೆ ಆ ಪ್ರೇಮ ಅನ್ನೋ ಒಂದು ವಿಚಾರದಲ್ಲಿ ಅಷ್ಟು ಆಳವಾಗಿ ಅವರು ಎಲ್ಲಿ ತನಕ ನಮ್ಮನ್ನು ಕರ್ಕೊಂಡು ಹೋಗಿದ್ದಾರೆ ಅಂದ್ರೆ, ನಾವು ತಿಳ್ಕೊಂಡಿರ್ತಕ್ಕಂಥ ಪ್ರೇಮಕ್ಕೂ ಅವರ ಒಂದು ಪ್ರೇಮಕ್ಕೂ, ಅಂದ್ರೆ ಆ ಸಹಜವಾದ ಪ್ರೇಮ ಆಗಿರ್ಬೋದು, ನಿಸ್ವಾರ್ಥ ಪ್ರೇಮ ಆಗಿರ್ಬೋದು, ದೈವಿಕ ಪ್ರೇಮ ಆಗಿರ್ಬೋದು, ಎಷ್ಟೇ ರೀತಿಯಾದಂತಹ ಪ್ರೇಮವನ್ನ ಅವರು ವಿಶ್ಲೇಷಣೆ ಮಾಡಿದ್ರು ಸಹ ಅವ್ರಿಗೆ ಸಮಾಧಾನನೇ ಆಗ್ತಾ ಇಲ್ಲ. ಏಕೆಂದ್ರೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಪ್ರೇಮವೆಂದರೆ ಹಿತ, ಸುರಕ್ಷಿತತೆ, ಸದಾ ಭಾವಾದಿಗಳಿಂದ ತೃಪ್ತಿ ಪಡೆಯುವ ಅವಕಾಶ ಎಂಬುದನ್ನು ನಾವು ಕಂಡುಕೊಂಡೆವು. ನಾವಂದ್ರೆ ಆ ಪ್ರೇಮ ಅಂದ್ರೆ ನಮ್ಗದ್ರಿಂದ ಒಂದು ರೀತಿಯಾದಂತಹ ಹಿತ ಸಿಗುತ್ತೆ ಅಥವಾ ಸೆಕ್ಯೂರಿಟಿ, ಅದು ನನ್ನನ್ನ ರಕ್ಷಣೆ ಮಾಡುತ್ತೆ ಅಂತ ನಾವು ತಿಳ್ಕೊಂಡಿದ್ವಿ ವಿನಃ ಆ ಪ್ರೇಮದ ಬಗ್ಗೆ ಆಳವಾಗಿ ಚಿಂತನೆ ಮಾಡೋದಕ್ಕೆ ನಾವು ಪ್ರಯತ್ನನೇ ಪಟ್ಟಿಲ್ಲ. ಅವಾಗ ಅವ್ರೇನ್ ಹೇಳ್ತಾರೆ, ನನ್ನಂಥವನು ಒಬ್ಬ ಬಂದು ಕೇಳುತ್ತಾನೆ, ಅದು ನಿಜವಾಗಿ ಪ್ರೇಮವೇ? ನಾವು ತಿಳ್ಕೊಂಡಿರ್ತಕ್ಕಂಥದ್ದು ನಿಜವಾಗ್ಲೂ ಅದು ಪ್ರೇಮನಾ ಅಂತ ಅವರು ತಮ್ಮ ಒಂದು ಉಪನ್ಯಾಸಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಎಲ್ಲವನ್ನ ಅವರೇ ಹೇಳ್ತಾ ಹೋಗೋದಿಲ್ಲ, ಬರೀ ಪ್ರಶ್ನೆಗಳನ್ನ ಹಾಕಿ ನಮ್ಮನ್ನ ನಾವು ನೋಡ್ಕೊಂಡು ನಾವೇ ಆ ವಿಚಾರವನ್ನ ವಿಮರ್ಶೆ ಮಾಡ್ತಾ ಅರ್ಥ ಮಾಡ್ಕೊಳ್ತಕ್ಕಂಥದ್ದನ್ನ ನಮ್ಮಲ್ಲಿ ಅವರು ಬೆಳವಣಿಗೆ ಮಾಡ್ಬೇಕು ಅನ್ನೋದೇ ಪ್ರತಿಯೊಂದು ಉಪನ್ಯಾಸದ ಒಂದು ಗುರಿ ಆಗಿದೆ. ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ, ನನ್ನಂಥವನು ಒಬ್ಬ ಬಂದು ಕೇಳಿದಾಗ ಅದು ನಿಜವಾಗಿ ಪ್ರೇಮವೇ? ಅಷ್ಟೇ ಅಲ್ಲದೆ ನಿಮಗೆ ಇತರ ಪ್ರಶ್ನೆಗಳನ್ನು ಕೇಳಿ ನಿಮ್ಮೊಳಗಡೆಯೇ ನೋಡಿಕೊಳ್ಳುವಂತೆ ಹೇಳುತ್ತಾರೆ. ಜೇಕೆ ಅದನ್ನೇ ಮಾಡೋದು, ನಮ್ಮನ್ನ ನಾವು ನೋಡ್ಕೊಳ್ಳೋದಿಕ್ಕೆ ಅವರು ಎಷ್ಟು ನಮ್ಮನ್ನ ಹುರಿದುಂಬಿಸ್ತಾರೆ ಅಂದ್ರೆ, ಪ್ರಶ್ನೆಗಳನ್ನ ಹಾಕಿ ನಮ್ಮನ್ನೇ ನಾವು ನೋಡ್ಕೊಂಡು, ಹಾಗಾದ್ರೆ ಪ್ರೇಮ ಅಂದ್ರೆ ಏನು ಅಂತ ಅವರು ಹೇಳಕ್ ಹೋಗೋದಿಲ್ಲ, ನಾವೇ ತಿಳ್ಕೊಳ್ಳಿ ಅಂತ ಅವರು ನಮಗೆ ಹುರಿದುಂಬಿಸ್ತಾರೆ. ಆಗ ನೀವು ಹಾಗೆ ಮಾಡಲು ಹಿಂದೆಗೆಯುತ್ತೀರಿ. ನಾವು ಅವಾಗ ಏನ್ ಮಾಡ್ತೀವಿ ಅಂದ್ರೆ, ನಮ್ಮನ್ನ ನಾವು ನೋಡ್ಕೊಳ್ಳೋದಿಕ್ಕೆ ಪ್ರಯತ್ನ ಪಡದೆ ಆ ಜೆ.ಕೆ. ಅವರು ಏನ್ ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋದಿಕ್ಕೆ ನಾವು ಹಾತೊರಿತಾ ಇರ್ತೀವಿ. ಏಕೆಂದರೆ ಆತನ ಪ್ರಶ್ನೆಗಳು ತುಂಬಾ ಶೋಭೆಗೊಳಿಸುತ್ತವೆ. ನಮ್ಮನ್ನ ನಾವು ಆಳವಾಗಿ ನೋಡ್ಕೊಂಡಾಗ ನಮ್ಗೆ ನೋವಾಗುತ್ತೆ. ಅದಕ್ಕೆ ಪ್ರತಿಯಾಗಿ ನಾವು ಏನ್ ಮಾಡ್ತೀವಿ, ಆತ್ಮ, ರಾಜಕೀಯ, ಆರ್ಥಿಕ ಪರಿಸ್ಥಿತಿಗಳು, ಪ್ರೇಮದ ಬಗ್ಗೆ ವಿಷಯವನ್ನ ಬಿಟ್ಟು ಒಂದು ಆತ್ಮದ ಬಗ್ಗೆ ಆಗ್ಲಿ ಅಥವಾ ರಾಜಕೀಯ ವಿಷಯದ ಬಗ್ಗೆ ಆಗ್ಲಿ ಅಥವಾ ಆರ್ಥಿಕ ಸಮಸ್ಯೆಗಳ ಬಗ್ಗೆ ಆಗ್ಲಿ ಮಾತನ್ನ ನಾವು ಹಾರಿಸ್ಬಿಡ್ತೀವಿ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ನೀವು ಇಕ್ಕಟ್ಟಿಗೆ ಸಿಕ್ಕಿ ನೋಡಲೇಬೇಕಾದಾಗ ಇನ್ನು ಅವ್ರು ಬಿಡಲ್ಲ. ಅವರು ಪ್ರೇಮದ ಬಗ್ಗೆನೇ ಚರ್ಚೆ ಮಾಡೋದಿಕ್ ಪ್ರಯತ್ನ ಪಡ್ತಾ ಇದ್ದಾರೆ. ನಾವು ವಿಷಯಾಂತರವನ್ನ ಮಾಡ್ತಾ ಇದ್ದೀವಿ ಅಂದ್ರೆ ಅವ್ರೇನ್ ಮಾಡ್ತಾರೆ, ಇಲ್ಲಿಯ ತನಕ ಯಾವಾಗಲೂ ಪ್ರೇಮವೆಂದು ಏನನ್ನು ತಿಳಿದಿದ್ದರೋ ಅದು ನಿಜವಾಗಿ ಪ್ರೇಮವಲ್ಲ. ಇಲ್ಲಿವರೆಗೂ ನಾವು ಪ್ರೇಮ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ವೋ ಅದು ನಿಜವಾಗಿ ಪ್ರೇಮ ಅಲ್ಲ. ಆ ಪ್ರೇಮವು ಪರಸ್ಪರ ಸಂತೋಷ ಪಡಿಸುವಿಕೆ, ಒಬ್ಬರನ್ನೊಬ್ಬರನ್ನ ಸಂತೋಷ ಪಡಿಸೋದು ಪ್ರೇಮ ಅಲ್ಲ. ಪರಸ್ಪರ ಶೋಷಣೆ ಎಂಬುದು ಗೊತ್ತಾಗುತ್ತೆ. ಅಂದ್ರೆ ಅಲ್ಲಿ ಒಬ್ಬರನ್ನೊಬ್ರು ಆ ಪ್ರೇಮದ ಮೂಲಕ ನೋವ್ಗೆ ಒಳಪಡಿಸ್ತಾ ಇದ್ದೀವಿ ಅನ್ನೋದು ನಮ್ಗೆ ಅರ್ಥ ಆಗತ್ತೆ. ಅದಕ್ಕೆ ಜೆ.ಕೆ. ಅವ್ರು ಹೇಳ್ತಾರೆ, ನಾನು ಪ್ರೇಮಕ್ಕೆ ನೆನ್ನೆ ಇಲ್ಲ ನಾಳೆ ಇಲ್ಲ ಎಂದಾಗ ಎಲ್ಲಿ
ಕೇಂದ್ರಾಕರ್ಷಣೆ ಇಲ್ಲವೋ ಅಲ್ಲಿ ಪ್ರೇಮವಿದೆ ಎಂದಾಗ ನನಗೆ ಅದರಲ್ಲಿ ವಾಸ್ತವಾಂಶವಿದೆ. ಕೇಂದ್ರ ಅನ್ನೋದು ಇರಬಾರ್ದು. ಕೇಂದ್ರ ಇದ್ದಾಗ ಅಲ್ಲೇ ಆಕರ್ಷಣೆ ಉಂಟಾಗತ್ತೆ. ಅವಾಗ ನಾವು ಪ್ರೇಮದ ಬಗ್ಗೆ ತಿಳ್ಕೊಳ್ಳೋದಿಕ್ಕೆ ಸಾಧ್ಯವಿಲ್ಲ. ನೀವು ಇದನ್ನು ಅಲ್ಲಲ್ಲಿ ಉದಾಹರಿಸಬಹುದು, ಒಂದು ಸೂತ್ರವನ್ನಾಗಿ ಮಾಡಬಹುದು. ನಾವೇನ್ ಮಾಡ್ತೀವಿ ಅಂದ್ರೆ ಸುಲಭವಾಗಿ ಯಾರಾದ್ರೂ ಒಂದು ಈಕ್ವೇಶನ್ ಒಂದು ಫಾರ್ಮುಲಾನೋ ಕೊಟ್ಬಿಟ್ರೆ ಅದನ್ನ ನಾವು ಬಳಸ್ಕೊಂಡ್ ಬಿಡ್ಬೋದು ಅಂತ ನಾವ್ ಅನ್ಕೊಂಡ್ಬಿಟ್ಟಿದೀವಿ. ಅವರು ಯಾವುದನ್ನು ಇಷ್ಟಪಡೋದಿಲ್ಲ. ನಮ್ಮ ಒಂದು ಸಮಸ್ಯೆಗೆ ನಾವೇ ಅದಕ್ಕೆ ಸಾಲ್ವೇಶನ್ ಪಡ್ಕೊಳ್ಬೇಕೇ ವಿನಃ ಆ ಕಡೆ ಈ ಕಡೆ ನೋಡೋದಾಗ್ಲಿ, ಪುಸ್ತಕಗಳನ್ನ ರೆಫರ್ ಮಾಡೋದಾಗ್ಲಿ, ಅಥವಾ ಹಿಂದಿನ ನಂಬಿಕೆಗಳು, ಹಿಂದಿನ ತಿಳುವಳಿಕೆ, ಇದ್ರ ಮೂಲಕನೇ ನಾವು ನೋಡ್ತಾ ಇರೋದ್ರಿಂದ ಜೀವನದಲ್ಲಿ ನಾವು ಏನನ್ನು ಸಾಧನೆ ಮಾಡಕ್ಕೂ ಆಗ್ತಾ ಇಲ್ಲ, ಬೆಳವಣಿಗೆ ಮಾಡಕೊಳ್ಳಕ್ಕೂ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಅದನ್ನು ನಿಮಗೆ ನೀವೇ ಪರಿಶೀಲಿಸಬೇಕು. ಹಾಗೆ ಮಾಡಬೇಕಾದರೆ ಸ್ವಾತಂತ್ರ್ಯ ಬೇಕು. ಎಲ್ಲ ನಿಂದನೆ, ಎಲ್ಲ ತೀರ್ಮಾನ, ಎಲ್ಲ ಒಪ್ಪಿಗೆ, ಎಲ್ಲ ವಿರೋಧ, ಇವುಗಳಿಂದ ಬಿಡುಗಡೆ ಬೇಕು. ನೋಡಿ, ನಾವು ಎಲ್ಲಿವರೆಗೂ ಸ್ವತಂತ್ರವಾಗಿ ಚಿಂತನೆ ಮಾಡೋದಿಲ್ಲ, ತಿಳ್ಕೊಳ್ಳೋದಿಲ್ಲ, ಅರ್ಥ ಮಾಡ್ಕೊಳ್ಳೋದಿಲ್ಲ, ನಮ್ಮಷ್ಟಿಗೆ ನಾವೇ ಕೂತ್ಕೊಂಡು ಯೋಚನೆ ಮಾಡೋದಿಲ್ಲ. ಯಾಕೆಂದ್ರೆ ನಮ್ಮಲ್ಲಿ ಇನ್ನೂ ಸ್ವಂತಿಕೆ ಅನ್ನೋದು ಬೆಳವಣಿಗೆ ಆಗೇ ಇಲ್ಲ. ಅದಕ್ಕೋಸ್ಕರನೇ ಏನ್ ಮಾಡುತ್ತಾ ಇದ್ದಾರೆ ಅವರು, ಇವಾಗ ನೋಡುವುದು ಮತ್ತು ಕೇಳುವುದು ಅನ್ನೋ ವಿಷಯಕ್ಕೆ ಬರ್ತಾ ಇದ್ದಾರೆ. ಅವ್ರು ಏನ್ ಹೇಳ್ತಾರೆ, ನೋಡುವುದು ಮತ್ತು ಕೇಳುವುದು ಏಕಕಾಲದಲ್ಲಿ ಆಗಬೇಕು. ನಾವು ಸಹಜವಾಗಿ ಬರೀ ಬಾಹ್ಯ ಕಣ್ಣುಗಳಿಂದ ನೋಡಿದಾಗ ಅಲ್ಲಿ ಕೇಳುವಿಕೆನೂ ಆಗಬೇಕು. ಯಾವ ರೀತಿ ಅಂತರಂಗದಿಂದ ಹೊರಗಡೆ ಬಾಹ್ಯದಿಂದ ಕಣ್ಣಿನಿಂದ ಸಾಮಾನ್ಯವಾಗಿ ನೋಡ್ತಾ ಇದ್ರು ಸಹ ಆ ನೋಡಿದಂತ ನೋಟವನ್ನ ಅಂತರಾಳದವರೆಗೂ ಮುಟ್ಟಿ ಅಲ್ಲಿ ನನ್ನ ಆತ್ಮನಿಂದ ಏನದನ್ನ ಅರ್ಥ ಮಾಡ್ಕೊಂಡೆ, ತಿಳ್ಕೊಂಡೆ, ಮನವರಿಕೆ ಮಾಡ್ಕೊಂಡೆ ಅಂತಂದು ಹಂತ ಹಂತವಾಗಿ ನಾವೇ ಪ್ರಯತ್ನ ಪಟ್ಟಾಗ ನಾವು ತಿಳ್ಕೊಳ್ಳೋದಿಕ್ಕೆ ಸಾಧ್ಯವಾಗುತ್ತೆ. ಅದಕ್ಕೋಸ್ಕರವಾಗಿ ಅವ್ರು ಹೇಳ್ತಾ ಇದ್ದಾರೆ, ನೋಡುವುದು ಮತ್ತು ಕೇಳುವುದು ಏಕಕಾಲದಲ್ಲಿ ಯಾವಾಗ ನಮ್ಗೆ ಆಗುತ್ತೋ, ಅಂದ್ರೆ ನೋಡುವವನೂ ಇರಬಾರ್ದು ಅಥವಾ ನೋಡ್ತಕ್ಕಂತ ವಸ್ತು ಇರಬಾರ್ದು, ಅಲ್ಲಿ ಕೇವಲ ನೋಟ ಅನ್ನೋದು ಇದ್ದಾಗ ನಮಗೆ ಅದು ಏನು ಅನ್ನೋದು ನಾನು ತಿಳ್ಕೊಳ್ಳೋದಿಕ್ಕೆ ಸಾಧ್ಯವಾಗುತ್ತೆ. ಇವು ಯಾವ್ದಾದ್ರು ನೆನಪುಗಳಾಗ್ಲಿ, ನಂಬಿಕೆಗಳಾಗ್ಲಿ, ಕಲ್ಪನೆಗಳಾಗ್ಲಿ, ಇದ್ಯಾವ್ದಾದ್ರೂ ನಮ್ಗೆ ಅಡ್ಡ ಬಂದಾಗ ಏನಾಗುತ್ತೆ, ಅದು ನಮಗೂ ಆ ವಸ್ತುವಿಗೂ ಆ ನೋಟಕ್ಕೂ ಅಂತರ ಅನ್ನೋದು ಏರ್ಪಾಟಾಗತ್ತೆ. ಆಗಲ್ಲಿ ನಿಜ ಏನು, ಸತ್ಯವನ್ನ ನಾವು ಕಾಣೋದಿಕ್ಕೆ ಸಾಧ್ಯ ಇಲ್ಲ ಅಂತ ಅವರು ಹೇಳ್ತಾ ಹೋಗ್ತಾರೆ. ಗಮನಿಸುವುದು, ಕಣ್ಣಿಟ್ಟು ನೋಡುವುದು ಜೀವನದ ಬಹುಕ್ಲಿಷ್ಟ ಕಾರ್ಯಗಳಲ್ಲಿ ಒಂದು. ಬಹಳ ಕಷ್ಟವಾದದ್ದು ಇದೇ ನಮ್ಮ ಜೀವನದಲ್ಲಿ. ನೋಡುವುದು ಕೇಳುವುದು ಎರಡೂ ಒಂದೇ. ನಿಮ್ಮ ಕಣ್ಣುಗಳು ನಿಮ್ಮ ತಾಪತ್ರಯಗಳಿಂದ ಕುರುಡಾಗಿದ್ದರೆ ಅಲ್ವಾ, ನಾವು ಏನ್ ಚಿಕ್ಕ ಚಿಕ್ಕ ಸಮಸ್ಯೆಗಳಿಗೆಲ್ಲ ಇಡೀ ಪ್ರಪಂಚನೇ ನನ್ನ ಮೇಲೆ ಬಿದ್ದೋಗ್ಬಿಟ್ಟಿದೀನೋ ಅಂತಾರ ನಾವು ಯೋಚನೆ ಮಾಡ್ತೀವಿ ವಿನಃ ನಿನ್ನೆ ಸಮಸ್ಯೆ ಇರ್ಲಿಲ್ಲ, ಇವಾಗಿದೆ, ನಾಳೆ ಇರೋದಿಲ್ಲ ಅನ್ನೋದು ಯಾವಾಗ ನಮ್ಗೆ ಪೂರ್ತಿ ನಂಬಿಕೆ ಬರುತ್ತೋ ಆವಾಗ ಏನ್ ಮಾಡುತ್ತೆ, ಬಂದಿದ್ದು ಹೋಗುತ್ತಪ್ಪ ಅಂತ ನಾವು ಧೈರ್ಯವಾಗಿರ್ತೀವಿ. ನಾವೇನ್ ಮಾಡ್ತೀವಿ, ಇಲ್ಲ ನನ್ನಲ್ಲೂ ನನಗೆ ವಿಶ್ವಾಸವನ್ನ ನಾನು ಕಳ್ಕೊಳ್ತೀನಿ ಅಥವಾ ಬೇರೆ ಇದ್ರ ಬಗ್ಗೆನೂ ನಾನು ಯೋಚನೆ ಮಾಡೋದಿಕ್ಕೆ ಹೋಗದೆ ಕೇವಲ ಸಮಸ್ಯೆಯನ್ನ 4 ದೃಷ್ಟಿಯಿಂದ ವಿಚಾರ ಮಾಡ್ತಾ ಅದನ್ನ ಆಳವಾಗಿ ತಿಳ್ಕೊಂಡು ಪರಿಹಾರ ಮಾಡ್ಕೊಂಡಾಗ ಆ ಸಮಸ್ಯೆಯಿಂದ ನಾವು ವಿಮುಖರಾಗೋದಿಕ್ಕೆ ಸಾಧ್ಯವಾಗುತ್ತೆ. ನಿಮ್ಮ ಕಣ್ಣುಗಳು ನಿಮ್ಮ ತಾಪತ್ರಯಗಳಿಂದ ಕುರುಡಾಗಿದ್ದರೆ ನೀವು ಸೂರ್ಯಾಸ್ತದ ಸೌಂದರ್ಯವನ್ನು ಕಾಣಲಾರಿರಿ. ನೋಡ್ದಾ, ಅಲ್ಲಿ ಆ ಸೂರ್ಯ ಹುಟ್ಟುವಾಗ ಎಷ್ಟು ಚೆನ್ನಾಗಿರುತ್ತೆ ಅಂತಂದ್ರೆ ಅಲ್ಲಿ ಕಲೆ ಸೌಂದರ್ಯ ಎಲ್ಲವನ್ನ ನಾವು ವೀಕ್ಷಿಸ್ಬೋದು. ಆದ್ರೆ ಆ ನೋಟದಲ್ಲಿ ನಮ್ಮ ಕಲ್ಪನೆಗಳು ಅಥವಾ ಯಾವುದೋ ಒಂದು ಕ್ಲಿಷ್ಟ ಸಮಸ್ಯೆನೋ
ಇಟ್ಕೊಂಡು ನಾನು ನೋಡಿದಾಗ ಅಲ್ಲಿ ನೋಟದಲ್ಲಿ ಸೂರ್ಯನ ನಾನು ವೀಕ್ಷಿಸ್ತಾ ಇದ್ರು ಸಹ ನನ್ನ ಗಮನ ಇನ್ನೆಲ್ಲೋ ಇರುತ್ತೆ. ಯಾವ ಸಮಸ್ಯೆ ನನ್ನನ್ನ ಆವರಿಸ್ಕೊಂಡಿದ್ಯೋ ಆ ಸಮಸ್ಯೆಯಲ್ಲಿ ಒಂದಾಗಿ ಆ ಸೂರ್ಯಾಸ್ತವನ್ನ ನಾನು ನೋಡೋದಿಕ್ಕೆ ಸಾಧ್ಯವಾಗೋದಿಲ್ಲ. ನಮ್ಮಲ್ಲಿ ಬಹುಮಂದಿ ಪ್ರಕೃತಿಯ ಸಂಬಂಧವನ್ನು ಕಳೆದುಕೊಂಡಿದ್ದೇವೆ. ನಾಗರಿಕತೆಯು ಹೆಚ್ಚು ಹೆಚ್ಚಾಗಿ ದೊಡ್ಡ ಪಟ್ಟಣಗಳ ಕಡೆಗೆ ಓಡುತ್ತಿದೆ. ಈಗ ನಾಗರಿಕತೆ ತುಂಬಾ ಬೆಳವಣಿಗೆ ಆಗ್ಬಿಟ್ಟು ಚಿಕ್ಕ ಚಿಕ್ಕ ಮನೆಗಳಲ್ಲಿ ಮಲ್ಟಿ ಸ್ಟೋರ್ಡ್ ಬಿಲ್ಡಿಂಗ್ ಅಂತ ಹೇಳ್ತಾರಲ್ಲ, ಹಂಗೆ ಸೇರ್ಕೊಂಡ್ಬಿಟ್ಟು ನಾವೇನಾಗಿದ್ದೀವಿ, ಆ ತಲೆ ಎತ್ತಿ ಸೂರ್ಯನನ್ನ ನೋಡೋದಿಕ್ಕಾಗ್ಲಿ ಅಥವಾ ಮೋಡವನ್ನ ನೋಡೋದಿಕ್ಕಾಗ್ಲಿ ಆಕಾಶವನ್ನ ನೋಡೋದಿಕ್ಕೂ ಸಹ ಕಷ್ಟ ಆಗ್ತಾ ಇದೆ. ಈ ನಾಗರಿಕತೆ ಒಂದ್ ಕಡೆ ಬೆಳೀತಾ ಇದ್ರೆ ಸಮಸ್ಯೆಗಳು ನಾನಾ ರೀತಿಯಾಗಿ ಬೆಳವಣಿಗೆ ಆಗ್ತಾನೇ ಇದಾವೆ. ನಾವೇನ್ ಮಾಡ್ತೀವಿ, ಇಕ್ಕಟ್ಟಾದ ಕೊಠಡಿಗಳಲ್ಲಿ ವಾಸ ಮಾಡುತ್ತಾ ಪ್ರಾತಃ ಕಾಲದಲ್ಲಿಯೋ ಸಂಜೆಯೋ ಆಕಾಶವನ್ನು ನೋಡುವುದಕ್ಕೆ ಕೂಡ ಜಾಗವಿಲ್ಲದಂತೆ ಇದ್ದೇವೆ. ಆದ್ದರಿಂದ ಸೌಂದರ್ಯದ ಬಹುಪಾಲಿಗೂ ನಮಗೂ ಸಂಬಂಧವು ಕಳಚಿ ಹೋಗುತ್ತದೆ ಅಲ್ವಾ. ನಮ್ಗೆ ಈಗ ಆ ಪ್ರಕೃತಿಯನ್ನ ವೀಕ್ಷಣೆ ಮಾಡೋದಿಕ್ಕೆ ಜಾಗನೂ ಇಲ್ಲ, ಸಮಯನೂ ಇಲ್ಲ. ಅಂತ ಒಂದು ಜೀವನವನ್ನ ನಾವು ನೋಡ್ತಾ ಇರೋದ್ರಿಂದ ಇನ್ನು ಕಲೆ ಬಗ್ಗೆ ಯೋಚನೆ ಮಾಡೋ ಒಂದು ಪ್ರಶ್ನೆಯೇ ಉತ್ಪತ್ತಿ ಆಗೋದಿಲ್ಲ. ಯಾವಾಗ ನಾವು ಕಲೆ ಅಂತಂದ್ರೆ ಸೌಂದರ್ಯವನ್ನ ವೀಕ್ಷಣೆ ಹೋಗ್ತೀವಿ ಅಂದ್ರೆ ಯಾವ ಸಮಸ್ಯೆನೂ ಇಲ್ಲದೆ ಸಂತೋಷವಾಗಿದ್ದಾಗ, ನಾವು ತಲೆ ಎತ್ತಿ ನೋಡಿ ಆಕಾಶವನ್ನ ನೋಡ್ತಾ ಇದ್ದಾಗ ಆ ಮೋಡಗಳನ್ನಾಗ್ಲಿ ಸೂರ್ಯನನ್ನಾಗ್ಲಿ ಪ್ರತಿಯೊಂದು ನಕ್ಷತ್ರವನ್ನಾಗ್ಲಿ ವೀಕ್ಷಣೆ ಮಾಡೋದಿಕ್ಕೆ ಸಾಧ್ಯವಾಗುತ್ತೆ. ಕೇವಲ ನೋಡುವಿಕೆ ಇದ್ದಾಗ ಆ ಸೌಂದರ್ಯವನ್ನ ಕಲೆಯನ್ನ ನಾವು ಗಮನಿಸ್ತೀವಿ. ಆದ್ರೆ ಆ ನೋಟದಲ್ಲಿ ನಮ್ಮ ಸಮಸ್ಯೆಗಳೇನಾದ್ರೂ ಸೇರ್ಕೊಳ್ತು ಅಂದ್ರೆ ಅಲ್ಲಿ ಕಲೆಯನ್ನಾಗ್ಲಿ ಸೌಂದರ್ಯವನ್ನಾಗ್ಲಿ ಅಥವಾ ಸತ್ಯವನ್ನಾಗ್ಲಿ ತಿಳ್ಕೊಳ್ಳೋದಿಕ್ಕೆ ಅವೆಲ್ಲ ಏನ್ ಮಾಡತ್ತೆ, ನಮ್ಮನ್ನ ಆವರಿಸ್ಕೊಂಡ್ಬಿಟ್ಟಿದೆ. ಅಲ್ಲಿ ಏನ್ ಮಾಡತ್ತೆ, ಅಂತರ ಅನ್ನೋದು ಏರ್ಪಾಟಾಗಿ ಆ ಸಹಜವಾಗಿ ಇರ್ತಕ್ಕಂಥದ್ದನ್ನ ನೋಡೋದಿಕ್ಕೆ ಸಾಧ್ಯವಿಲ್ಲದೆ ಆಗ್ತಾ ಇದೆ. ನಮ್ಮಲ್ಲಿ ಎಷ್ಟು ಕಡಿಮೆ ಜನ ಸೂರ್ಯೋದಯವನ್ನೋ ಸೂರ್ಯಾಸ್ತವನ್ನೋ ಬೆಳದಿಂಗಳನ್ನೋ ನೀರಿನಲ್ಲಿ ಬೆಳಕಿನ ಪ್ರತಿಬಿಂಬವನ್ನು ನೋಡುತ್ತೇವೆ ಎಂಬುದನ್ನು ನೀವು ಗಮನಿಸಿದ್ದೀರೋ ಇಲ್ಲವೋ ನಾನು ಕಾಣೆ. ಈಗ ನಾವು ಜೀವನವನ್ನ ಜೀವಿಸ್ತಾ ಇರ್ತಕ್ಕಂಥ ರೀತಿಯಲ್ಲಿ ಆ ಬೆಳದಿಂಗಳನ್ನಾಗ್ಲಿ ಅಥವಾ ಆ ಯಾವ್ದಾದ್ರೂ ಒಂದು ಹಳ್ಳದಲ್ಲಿ ನೀರ್ ನಿಂತಿರುತ್ತಲ್ಲ, ಅದರಲ್ಲಿ ಸೂರ್ಯನನ್ನಾಗ್ಲಿ ಚಂದ್ರನನ್ನಾಗ್ಲಿ ನೋಡೋದಿಕ್ಕೆ ಸಾಧ್ಯನಾ? ಅದನ್ನೆಲ್ಲ ನಾವು ಗಮನಿಸ್ಬೇಕಂದ್ರೆ ನಾವು ಹಳ್ಳಿಗಾಡುಗಳಿಗೆ ಹೋದಾಗ ಇದನ್ನ ಸಹಜವಾಗಿ ನೋಡ್ತಕ್ಕಂತ ಒಂದು ಸನ್ನಿವೇಶ ನಮ್ಗೆ ಸಿಗುತ್ತೆ. ಪ್ರಕೃತಿಯೊಡನೆ ಸಂಬಂಧವನ್ನು ಕಳೆದುಕೊಂಡು ನಾವು ಸ್ವಾಭಾವಿಕವಾಗಿ ಬೌದ್ಧಿಕ ಶಕ್ತಿಗಳನ್ನು ಅಭಿವೃದ್ಧಿಗೊಳಿಸಲು ಅಪೇಕ್ಷಿಸುತ್ತೇವೆ. ನಾವು ಅನೇಕ ಪುಸ್ತಕಗಳನ್ನ ಓದುತ್ತೇವೆ, ಅನೇಕ ವಸ್ತು ಸಂಗ್ರಹಾಲಯಗಳಿಗೆ ಹೋಗಿ ಬರುತ್ತೇವೆ, ಸಂಗೀತ ಕಚೇರಿಗಳಲ್ಲಿ ಕುಳಿತು ಕೇಳುತ್ತೇವೆ, ಟೆಲಿವಿಷನ್ ಅನ್ನು ನೋಡುತ್ತೇವೆ, ಹೀಗೆಯೇ ಇತರ ಅನೇಕ ಮನರಂಜನೆಗಳನ್ನು ಪಡೆಯುತ್ತೇವೆ. ನೋಡಿ, ಇದೆಲ್ಲ ನಾವು ಯಾವ್ದು ಸಹಜವಾಗಿ ನಾವು ನೋಡ್ತಾ ಇಲ್ಲ, ಬೇರೆ ಟಿವಿ ಮೂಲಕ ನೋಡ್ತಾ ಇದೀವಿ. ನಾವು ಪ್ರಕೃತಿ ಸೌಂದರ್ಯವನ್ನ ಬೆಳಗ್ಗೆ ವಾಕಿಂಗ್ ಹೋದಾಗ್ಲಿ ಅಥವಾ ಹಳ್ಳಿಗಳ ಕಡೆ ಪಟ್ಟಣದಿಂದ ದೂರ ಹೋದಾಗ ನಾವು ನೋಡೋದಿಕ್ಕೆ ಸಾಧ್ಯವಾಗುತ್ತೆ. ಆದರೆ ಈಗಿನ ನಮ್ಮ ಪರಿಸ್ಥಿತಿ ಹೇಗಿದೆಯಪ್ಪ ಅಂದ್ರೆ ಕೇವಲ ಟಿವಿನಲ್ಲಿ ಮಾತ್ರ ನೋಡ್ತಾ ಇದ್ದೀವಿ. ಅಲ್ಲಿ ಸಹಜತೆ ಜೀವಂತಿಕೆ ಅನ್ನೋದು ಇರೋದಿಕ್ಕೆ ಸಾಧ್ಯವಿಲ್ಲ. ಜೀವಂತಿಕೆಯನ್ನ ನೋಡ್ಬೇಕಾದ್ರೆ ನಾವು ನ್ಯಾಚುರಲ್ ಆಗಿ ಅಲ್ಲಿ ಏನಿದೆ ಅನ್ನೋದನ್ನ ನೋಡಿದಾಗ ಮಾತ್ರ ಅಲ್ಲಿ ನಾವು ತಿಳ್ಕೊಳ್ಳೋದಿಕ್ಕೆ ಸಾಧ್ಯವಾಗತ್ತೆ. ಕಲೆಯ ಬಗ್ಗೆ ಬೇಕಾದಷ್ಟು ಯೋಚಿಸುತ್ತೇವೆ, ಮಾತನಾಡುತ್ತೇವೆ. ನಾವು ಕಲೆಯನ್ನು ಏಕೆ ಇಷ್ಟೊಂದು ಅವಲಂಬಿಸುತ್ತೇವೆ? ಏಕೆಂದ್ರೆ ಕಲೆ ಅನ್ನೋದು ನಮ್ಮನ್ನ ಸತ್ಯದ ಕಡೆಗೆ ಕರ್ಕೊಂಡು ಹೋಗುತ್ತೆ. ಆ ಕಲೆಯನ್ನ ವೀಕ್ಷಿಸೋದು ನಮ್ಗೆ ಇನ್ನೂ ಬರ್ತಾ ಇಲ್ಲ. ಏಕೆಂದ್ರೆ ಆ ಕಲೆಯನ್ನ ನಾವು ನೋಡ್ತಾ ಇದ್ದಾಗ ನಮ್ಗೆ ಯಾವ ಭಾವನೆನೂ ಇರಬಾರ್ದು. ಆ ಕಲೆನೂ ನಾನು ಮಾತ್ರ ಇರ್ಬೇಕು,
ನಾನು ಗಮನಿಸತಕ್ಕಂತ ವಿಚಾರದಲ್ಲಿ ಯಾವ ಆಲೋಚನೆನೂ ಬರಬಾರ್ದು. ಅಂದ್ರೆ ಯಾಕೆ ಈ ಹೂವು ಈ ಬಣ್ಣ ಇದೆ, ಇದೆಲ್ಲ ಏನ್ ಮಾಡುತ್ತೆ, ಆ ಕಲೆ ಅಲ್ಲಿ ಏನು ಆ ಚಿತ್ರಕಾರ ಏನು ಚಿತ್ರಿಸಿದನೋ ಅದಕ್ಕೂ ನಮ್ಮ ಭಾವನೆಗಳಿಗೂ ಅಡ್ಡಿ ಉಂಟಾಗತ್ತೆ. ಅಲ್ಲಿ ಕೇವಲ ಆ ಚಿತ್ರಗಾರ ಏನು ನಿರ್ಮಾಣ ಮಾಡಿದನೋ ಅದನ್ನ ನಾನು ನೋಡೋದಿಕ್ಕೆ ಸಾಧ್ಯವಾಗೋದಿಲ್ಲ. ಇದಕ್ಕೆಲ್ಲ ಏನ್ ಕಾರಣ, ನಾವು ಏನೇನ್ ತಿಳ್ಕೊಂಡಿದೀವೋ ಅದ್ರ ಮೂಲಕ ನಾವು ನೋಡೋದ್ರಿಂದ ಈ ತರ ನಮ್ಗೆ ಅಂತರ ಅನ್ನೋದು ಏರ್ಪಾಡಾಗ್ತಾ ಇದೆ. ಆ ತಿಳುವಳಿಕೆಯಿಂದ ನಾನು ಯಾವಾಗ ಬಿಡುಗಡೆಯನ್ನ ಪಡಿತೀನೋ ಆಗ ನಾನು ಸಹಜವಾಗಿ ನೋಡ್ತೀನಿ, ಅದ್ರಲ್ಲಿ ಏನು ಸತ್ಯ ಇದೆ ಅನ್ನೋದನ್ನ ನಾನು ತಿಳ್ಕೊಳ್ಳೋದಿಕ್ಕೆ ಸಾಧ್ಯವಾಗುತ್ತೆ. ನೀವು ಪ್ರಕೃತಿಯೊಡನೆ ನೇರವಾಗಿ ಸಂಬಂಧ ಹೊಂದಿದ್ದರೆ, ನಾನು ಯಾವಾಗ ಪ್ರಕೃತಿಯನ್ನ ನೇರವಾಗಿ ನೋಡ್ತೀನೋ ಆಗ ರೆಕ್ಕೆಗಳ ಮೇಲೆ ಹಾರುತ್ತಿರುವ ಪಕ್ಷಿಯ ಚಲನೆಯನ್ನು ನೋಡಿದರೆ, ಆಕಾಶದಲ್ಲಿನ ಎಲ್ಲ ವಿಕಸನ ಪರಂಪರೆಯ ಸೌಂದರ್ಯವನ್ನು, ಬೆಟ್ಟಗಳ ಮೇಲಿನ ನೆರಳುಗಳನ್ನು, ಮತ್ತೊಬ್ಬರ ಮುಖದ ಮೇಲಿನ ಸೌಂದರ್ಯವನ್ನು ನೋಡಿದರೆ ನೀವು ಯಾವುದೋ ವಸ್ತು ಸಂಗ್ರಹಾಲಯಕ್ಕೆ ಹೋಗಿ ಒಂದು ಚಿತ್ರವನ್ನು ನೋಡಬೇಕು ಎನ್ನಿಸುತ್ತದೆಯಾ? ಯಾಕೆಂದ್ರೆ ವಸ್ತು ಸಂಗ್ರಹಾಲಯದಲ್ಲಿ ನಾವು ನೋಡ್ತೀವಿ, ಆದ್ರೆ ಅಲ್ಲಿ ಯಾವತ್ತೋ ಅವ್ರು ಸಂಗ್ರಹ ಮಾಡಿರೋದನ್ನ ನೋಡ್ತೀವಿ ವಿನಃ ಅದರಲ್ಲಿ ಜೀವಂತಿಕೆ ಅನ್ನೋದು ಇರೋದಿಲ್ಲ. ಯಾವಾಗ ನಾವು ಪ್ರಕೃತಿಯಲ್ಲಿ ಡೈರೆಕ್ಟ್ ಆಗಿ ನೋಡ್ತೀವೋ ಅಲ್ಲಿ ಸಹಜತೆ ಇರುತ್ತೆ, ಸೌಂದರ್ಯ ಇರುತ್ತೆ, ಜೀವಂತಿಕೆ ಅನ್ನೋದು ಇರುತ್ತೆ. ಪ್ರತಿ ಒಂದು ದಿವಸ ಏನಾಗುತ್ತೆ ಅಂದ್ರೆ, ಪ್ರತಿ ಪ್ರಾತಃ ಕಾಲವು ತನ್ನ ಶಿಷ್ಯರಿಗೆ ಬೋಧನೆ ಮಾಡುತ್ತಿದ್ದ ಒಬ್ಬ ಮತ ಬೋಧಕನಿಗೆ ಸಂಬಂಧಪಟ್ಟ ಕಥೆಯೊಂದಿದೆ. ಈ ಕಥೆಯಲ್ಲಿ ಒಬ್ಬ ಬೋಧಕ ಏನ್ ಮಾಡ್ತಾ ಇರ್ತಾನೆ, ಪ್ರತಿ ದಿವಸ ಬೆಳಗ್ಗೆ ಎದ್ದ ತಕ್ಷಣ ತನ್ನ ಶಿಷ್ಯರಿಗೆ ಬೋಧನೆ ಮಾಡ್ತಾ ಇರ್ತಾನೆ. ಒಂದು ದಿವಸ ಇನ್ನ ತಾನು ಬೋಧನೆ ಕೊಡಬೇಕು ಅನ್ನೋ ಟೈಮಿಗೆ ಸರಿಯಾಗಿ ಒಂದು ಪಕ್ಷಿ ಹಾರಿ ಬಂದು ಕಿಟಕಿಯ ಮೇಲೆ ಕೂತ್ಕೊಂಡು ತಾನು ಸಂತೋಷವಾಗಿ ಹಾಡುತ್ತೆ. ಹಾಡ್ಬಿಟ್ಟು ಹಾರಿ ಹೊರಟೋಗ್ಬಿಡುತ್ತೆ. ಆಗ ಆ ಬೋಧಕ ಏನ್ ಮಾಡ್ತಾನೆ ಅಂದ್ರೆ, ಆ ಗುರು ಇವತ್ತಿನ ಪಾಠ ಮುಗೀತು ಅಂತ ಹೇಳ್ತಾರೆ. ಏಕೆಂದ್ರೆ ಆ ಪಕ್ಷಿಯು ಸಹ ಪ್ರತಿ ದಿವಸ ಬಂದು ಆ ಕಿಟಕಿ ಮೇಲೆ ಕೂತ್ಕೊಂಡು ಆ ಬೋಧಕ ಏನು ಬೋಧನೆಯನ್ನ ಕೊಡ್ತಾ ಇದ್ನೋ ಅದನ್ನ ಕೇಳ್ತಾ ಇತ್ತು. ಇವತ್ತು ನಾನು ಅದನ್ನ ಹೇಳ್ಬೇಕು ಅಂತ ಸಂತೋಷವಾಗಿ ಬಂದು ತೃಪ್ತಿಯಾಗಿ ಆನಂದವಾಗಿ ಮನಸ್ಫೂರ್ತಿಯಾಗಿ ಹಾಡ್ಬಿಟ್ಟು ಹೊರಟೋಯ್ತು. ಅವಾಗ ಏಕೆಂದ್ರೆ ಆ ಬೋಧಕನಿಗೆ ಆ ಪಕ್ಷಿಯ ಹಾಡುವಿಕೆಯಲ್ಲಿ ತನ್ಮಯತೆ ಇದ್ದಾಗ, ಅದರಲ್ಲಿ ಒಂದಾಗಿದ್ದಾಗ ಆ ಪಕ್ಷಿ ಏನ್ ಹೇಳ್ತು ಅಂತ ಅವನಿಗೆ ಗೋಚರ ಆಗಿರುತ್ತೆ. ಅದಕ್ಕೋಸ್ಕರ ಅವನ್ ಏನ್ ಹೇಳ್ತಾನೆ, ಇವತ್ತಿನ ಪಾಠ ಮುಗೀತು ಅಂತ. ಏಕೆಂದ್ರೆ ಬ್ಲಾವರ್ಸ್ಕಿ ಅವರು ಅಷ್ಟೇ, ಅವ್ರು ವಾಕಿಂಗ್ ಹೋಗ್ತಾ ಇರ್ಬೇಕಾದ್ರೆ ಪಕ್ಷಿಗಳ ಕಲರವನ್ನ ಕೇಳಿಸ್ಕೊಳ್ತಾ ಆ ಪಕ್ಷಿಗಳ ಭಾಷೆಯನ್ನು ಸಹ ಅವರು ಅರ್ಥ ಮಾಡ್ಕೊಳ್ತಾ ಇದ್ರು. ನಾವ್ ಯಾಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂದ್ರೆ, ಪಕ್ಷಿಗಳ ಕೂಗನ್ನ ಕೇಳಿಸ್ಕೊಳ್ತೀವಿ, ಆದ್ರೆ ಅವರ ಕೇಳುವಿಕೆಗೂ ನಮ್ಮ ಕೇಳುವಿಕೆಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಅವರು ಅದರ ಭಾಷೆಯನ್ನ ಅರ್ಥ ಮಾಡ್ಕೊಳ್ತಾ ಇದ್ರು. ನಾವು ಅದ್ರ ಭಾಷೆಯನ್ನ ಅರ್ಥ ಮಾಡ್ಕೊಳ್ತಕ್ಕಂತ ವ್ಯವಧಾನ ನಮ್ಮಲ್ಲಿ ಇಲ್ಲದೆ ಇರೋದ್ರಿಂದ ನಾವ್ ಏನು ತಿಳ್ಕೊಳ್ಳೋದಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಯಾತಕ್ಕೆ ನಮ್ಗೆ ಈ ತರ ಆಗ್ತಾ ಇದೆ? ಹಿಂದಿನ ನೆನಪುಗಳು, ಹಿಂದಿನ ನಂಬಿಕೆಗಳು, ಕಲ್ಪನೆಗಳು, ಇವು ಮೂರರಲ್ಲಿ ನಾವು ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದೀವಿ. ನಮ್ಮ ಅತ್ಯಂತ ಪ್ರಮುಖ ಕಷ್ಟ ಒಂದಿದೆ. ನಮ್ಗೇನಪ್ಪ ಒಂದು ಕಷ್ಟ ಅಂತಂದ್ರೆ, ನಮಗೆ ನಾವೇ ಸ್ಪಷ್ಟವಾಗಿ ಚೆನ್ನಾಗಿ ಹೊರಗಿನ ವಸ್ತುಗಳನ್ನು ನೋಡಲಾರೆವು. ಯಾವುದೇ ಒಂದು ವಸ್ತುವನ್ನ ನೋಡಿದ್ರು ಸಹ ನಾವು ಸಹಜವಾಗಿ ಆ ವಸ್ತು ಏನಾಗಿದೆಯೋ ಅದನ್ನ ನಾವು ನೋಡೋದಿಕ್ ಸಾಧ್ಯನೇ ಆಗ್ತಾ ಇಲ್ಲ. ಅಂತರಂಗದ ಜೀವನವನ್ನು ನೋಡಲಾರೆವು ಎಂಬುದು ನನ್ನ ಮನಸ್ಸಿಗೆ ಹಾಗೆ ತೋರುತ್ತಿದೆ. ಒಂದು ಮರವನ್ನೋ, ಹೂವನ್ನೋ, ಒಬ್ಬ ವ್ಯಕ್ತಿಯನ್ನೋ ನಾವು ನೋಡಿದಾಗ ನಾವು ವಾಸ್ತವಿಕವಾಗಿ ನೋಡುತ್ತೀವೇನು? ಇಲ್ಲ. ಏಕೆಂದ್ರೆ ಒಂದು ಹೂವನ್ನು ನೋಡಿದಾಗ ಅದು ಯಾವ ಜಾತಿಗೆ ಸೇರಿದೆ, ಒಬ್ಬ ಬಾಟನಿ ಸ್ಟೂಡೆಂಟ್ ಆದ್ರೆ ಅದು ಯಾವ ಫ್ಯಾಮಿಲಿ, ಯಾವ ಕಿಂಗ್ಡಮ್, ಆತರ ಅವನು ಯೋಚನೆ ಮಾಡ್ತಾ ಇದ್ನೇ ವಿನಃ
ಆ ಹೂವನ್ನ ನೇರವಾಗಿ ಅವನು ನೋಡೋದಿಲ್ಲ. ಇದು ನಮ್ಮನ್ನ ಕಾಡ್ತಾ ಇರೋದು. ಆ ಎಲ್ಲ ವಿಚಾರ, ಆ ಹೂವಿನ ಬಗ್ಗೆ ಅವನ್ ಏನು ಮಾಹಿತಿ ಆಗ್ಲಿ ತಿಳುವಳಿಕೆ ಆಗ್ಲಿ ಎಲ್ಲವನ್ನು ಪಕ್ಕಕ್ಕಿಟ್ಟು ನೋಡಿದ್ದಾಗ ಅವನು ಆ ಹೂವನ್ನ ನೋಡಿದಾಗ ಅವನಲ್ಲಿ ಸಂತೋಷ ಅನ್ನೋದು ಹುಟ್ಟುತ್ತಾ ಇತ್ತು. ಆದ್ರೆ ಆ ಹಿಂದಿನ ನೆನಪು ಕಲ್ಪನೆ ಇವೆಲ್ಲ ಅವುಗಳೆಲ್ಲದರ ಮೂಲಕ ನೋಡ್ತಾ ಇರೋದ್ರಿಂದ ಅವನು ಸಹಜತೆಯನ್ನ ಕಳ್ಕೊಳ್ತಾ ಇದ್ದಾನೆ. ನಾವು ಪದವು ಸೃಷ್ಟಿಸುವ ಕಲ್ಪನೆಯ ಚಿತ್ರವನ್ನು ನೋಡುತ್ತೇವೋ? ನೀವು ಒಂದು ಮರವನ್ನು ಸಂಜೆಯಲ್ಲಿ ಬೆಳಕಿನಿಂದ ಹೊಳೆದು ಸಂತೋಷವನ್ನು ಉಂಟು ಮಾಡುವ ಮೋಡವನ್ನು ನೋಡಿದಾಗ ನೀವು ನಿಜವಾಗಿ ನೋಡುತ್ತೀರೇನು? ಏಕೆಂದ್ರೆ ಆ ಯಾವುದರಿಂದನೂ ನೋಡದೆ ನಾನು ನೇರವಾಗಿ ಅದನ್ನ ನೋಡಿದಾಗ ನಾನೇನ್ ಮಾಡ್ತೀನಿ, ಸಂತೋಷವನ್ನ ಅನುಭವಿಸ್ತೇನೆ. ಅದು ನನ್ನಲ್ಲಿ ಸಂತೋಷವನ್ನ ಮೂಡಿಸುತ್ತೆ. ಯಾವುದ್ರ ಮೂಲಕನೂ ನೋಡದೆ ಇದ್ದಾಗ, ನಾನು ಸಹಜವಾದ ನೋಟ ಇರುವಾಗ, ಅಲ್ಲಿ ಕೇವಲ ನೋಡುವಿಕೆ ಇದ್ದಾಗ ನಾನು ಅದನ್ನ ಅನುಭವಿಸ್ತೀನಿ. ಅಂದ್ರೆ ಕಣ್ಣುಗಳಿಂದ ಬೌದ್ಧಿಕವಾಗಿ ಮಾತ್ರವಲ್ಲ, ಸಂಪೂರ್ಣವಾಗಿ ಸಮಗ್ರವಾಗಿ, ಅಂದ್ರೆ ಆಂತರಿಕವಾಗಿಯೂ ಮತ್ತೆ ಬಾಹ್ಯವಾಗಿಯೂ ಏಕಕಾಲದಲ್ಲಿ ನಾನು ನೋಡೋದ್ರಿಂದ ನನಗೆ ಅಲ್ಲಿ ಸಮಗ್ರತೆ ಅನ್ನೋದು ಸಮಗ್ರವಾಗಿ ನಾನು ನೋಡೋದಕ್ಕೆ ಸಾಧ್ಯವಾಗುತ್ತೆ. ಅಂದ್ರೆ ಹೊರಗೆ ಮತ್ತು ಒಳಗೆ ಏಕಕಾಲದಲ್ಲಿ ನೋಡುತ್ತೀವೋ ಆಗ ನನಗೆ ಅದು ಏನು ಅನ್ನೋದು ನನಗೆ ಪೂರ್ತಿ ತಿಳ್ಕೊಳ್ಳೋದಕ್ಕೆ, ಅದರಲ್ಲಿ ಏನು ಅಡಕವಾಗಿದೆ, ಸತ್ಯ ಏನಿದೆ ಅನ್ನೋದು ನನಗೆ ತಿಳುವಳಿಕೆಗೆ ಬರುತ್ತೆ. ಒಂದು ವೃಕ್ಷದಂತ ವಸ್ತುವನ್ನು ಸರಿಯಾಗಿ ನೋಡಲು ಅದಕ್ಕೂ ನಿಮಗೂ ನಡುವೆ ಒಂದು ತೆರೆಯನ್ನು ಒಡ್ಡುವ ಅನೇಕ ವಿಷಯಗಳಿವೆ. ಅದರ ಬಗ್ಗೆ ನಿಮ್ಮ ತಿಳುವಳಿಕೆ, ಆ ಮರದ ಬಗ್ಗೆ ನಿಮ್ಗೆ ಏನೇನ್ ತಿಳುವಳಿಕೆ ಇರುತ್ತೋ ಅದೊಂದು ತೆರೆಯಾಗಿ ಬಿಡುತ್ತೆ. ಆ ತೆರೆ ಮೂಲಕ ನೀವು ನೋಡೋದ್ರಿಂದ ಆ ಮರವನ್ನ ನೀವು ಸಹಜವಾಗಿ ನೋಡೋದಿಲ್ಲ. ನಿಮ್ಮ ಪೂರ್ವಾಗ್ರಹ, ಪೂರ್ವ ನಿರ್ಧಾರ, ಅನೇಕ ಶಬ್ದಗಳು ಇತ್ಯಾದಿ ಎಲ್ಲ ಅಡ್ಡಿಗಳು, ಇವೆಲ್ಲ ನಮ್ಮನ್ನ ಅಡ್ಡಿಗೆ ಒಳಪಡಿಸುತ್ತೆ. ಇವುಗಳನ್ನೆಲ್ಲ ಮೀರಿ ಒಂದು ವೃಕ್ಷವನ್ನು ಗಮನಿಸಲು ಪ್ರಯೋಗ ಮಾಡಿದ್ದೀರಾ? ಅದಕ್ಕೂ ನನಗೂ ಏನು ಗೊತ್ತೇ ಇಲ್ಲ ಅನ್ನೋ ರೀತಿಯಲ್ಲಿ ಇದೇ ಮೊದಲನೇ ಸಾರಿ ನೋಡ್ತಾ ಇದ್ದೀನಿ ಆ ಮರ ಅನ್ನೋ ರೀತಿಯೇ ಆ ಮರವನ್ನ ನಾನು ನೋಡಿದಾಗ ಪ್ರಯತ್ನ ಮಾಡಿ ನಿಮ್ಮ ಸಂಪೂರ್ಣ ವ್ಯಕ್ತಿತ್ವದೊಡನೆ, ನಿಮ್ಮ ಎಲ್ಲ ಚೈತನ್ಯದ ಸಮಗ್ರತೆಯೊಡನೆ, ನಮ್ಮಲ್ಲಿ ಏನೇನ್ ಚೈತನ್ಯ, ಎಷ್ಟು ಚೈತನ್ಯ ಇದೋ ಅಷ್ಟು ಚೈತನ್ಯವನ್ನು, ಅಂದ್ರೆ ಕಾಮದೇಹ ಆಗ್ಲಿ ಮನೋದೇಹ ಆಗ್ಲಿ ಯಾವುದನ್ನು ನಮ್ಗೆ ಅಡ್ಡಿಪಡಿಸ್ಬಾರ್ದು. ಕೇವಲ ಅಲ್ಲಿ ನೋಡುವಿಕೆ ಇರಬೇಕು. ಆಗ ಸಮಗ್ರತೆಯೊಡನೆ ಒಂದು ಮರವನ್ನು ಗಮನಿಸಿ, ಆಗ ವಾಸ್ತವಿಕವಾಗಿ ಏನಾಗುತ್ತದೆ ಎಂಬುದನ್ನು ನೋಡಿ ಆ ತೀವ್ರ ಗಮನದಲ್ಲಿ ಕಾಣುವವನೇ ಇರುವುದಿಲ್ಲ ಎಂಬುದನ್ನು ಕಂಡುಕೊಳ್ಳುತ್ತೀರಿ. ಅಲ್ಲಿ ಗಮನ ಮಾತ್ರ ಇರುತ್ತದೆ. ಚಿತ್ತ ಚಂಚಲತೆ ಇದ್ದಾಗ ಮಾತ್ರ ನೋಡುವವನು ನೋಡಲ್ಪಡುವುದು ಎರಡೂ ಇರುತ್ತದೆ. ನಮ್ಮ ಮನಸ್ಸು ಚಂಚಲವಾಗ್ತಾ ಇದ್ದಾಗ ಮಾತ್ರ ನಾನು ಬೇರೆ, ನೋಡ್ತಾ ಇರ್ತಕ್ಕಂಥ ಮರನೇ ಬೇರೆ ಅಂತ ಅನ್ಸುತ್ತೆ. ನಾನು ಅಂದ್ರೆ ನೋಡುವವನೂ ಇಲ್ಲ, ವಸ್ತುವೂ ಇಲ್ಲ ಅಂದಾಗ ಅಲ್ಲಿ ಕೇವಲ ನೋಡುವಿಕೆ ಇರುತ್ತೆ. ಅಲ್ಲಿ ಮನಸ್ಸು ಅನ್ನೋದು ಚಂಚಲ ಆಗ್ತಾ ಇಲ್ಲ. ನೋಡಲ್ಪಡುವುದು ಅಲ್ಲಿ ಯಾವಾಗ ನಮ್ಮ ಮನಸ್ಸು ಚಂಚಲವಾಗಿರುತ್ತೋ ಆಗ ನೋಡುವವನು ಅಥವಾ ನೋಡ್ತಕ್ಕಂಥವನು ಮತ್ತೆ ಆ ನೋಡ್ತಕ್ಕಂಥ ವಸ್ತು ಎರಡು ಇರುತ್ತೆ. ಕೇವಲ ನೋಡುವಿಕೆ, ಮನಸ್ಸು ನಿಶ್ಚಲವಾಗಿದ್ದಾಗ ಕೇವಲ ನೋಟ ಅನ್ನೋದು ಮಾತ್ರ ಇರುತ್ತೆ. ಯಾವುದನ್ನಾದರೂ ನೀವು ಸಂಪೂರ್ಣ ಗಮನದಿಂದ ನೋಡುತ್ತಿರುವಾಗ ಭಾವನೆಗೆ ಸ್ಥಳವೇ ಇರುವುದಿಲ್ಲ. ನಾವು ಯಾವಾಗ ಸಂಪೂರ್ಣವಾಗಿ ಸಮಗ್ರವಾಗಿ ಅಂತರಾಳದಿಂದನೂ ಹೊರಗಡೆಯಿಂದನೂ ಎಲ್ಲಾನು ಒಂದೇ ನೋಟದಲ್ಲಿ ನೋಡ್ತೀವೋ ಆಗೇನಾಗುತ್ತೆ, ಅಲ್ಲಿ ಯಾವ ಭಾವನೆನೂ ಹುಟ್ಟೋದೇ ಇಲ್ಲ. ಒಂದು ಸೂತ್ರಕ್ಕಾಗಲಿ ನೆನಪಿಗಾಗಲಿ ಸ್ಥಳವಿಲ್ಲ. ಕೇವಲ ನೋಡುವಿಕೆ ಇದ್ದಾಗ ಯಾವುದ್ರ ಮೂಲಕನೂ ನಾವು ನೋಡೋದಿಲ್ಲ, ನೆನಪು ನಮ್ಗೆ ಬರೋದು ಇಲ್ಲ. ಇದನ್ನು ಅರ್ಥ ಮಾಡಿಕೊಳ್ಳುವುದು ಮುಖ್ಯ. ಏಕೆಂದರೆ
ಮುಂದೆ ನಾವು ಯಾವುದನ್ನು ಪರಿಶೀಲಿಸುತ್ತೇವೆಯೋ ಅದಕ್ಕೆ ಎಚ್ಚರಿಕೆಯ ಶೋಧನೆ ಅಗತ್ಯ. ಎಚ್ಚರಿಕೆ ಅಂತಂದ್ರೆ ಇದು ಯಾವುದು ನಮ್ಗೆ ಅಡ್ಡಿಪಡಿಸಬಾರ್ದು. ನೆನಪುಗಳಾಗ್ಲಿ, ಪೂರ್ವಕಲ್ಪಿತ ಅಭಿಪ್ರಾಯಗಳಾಗಿರ್ಲಿ ಅಥವಾ ಭಾವನೆಗಳಾಗಿರ್ಲಿ, ಯಾವುದು ನಮ್ಮನ್ನ ಅಡ್ಡಿಪಡಿಸದೇ ಇದ್ದಾಗ ಕೇವಲ ನೋಡುವಿಕೆ, ನೇರವಾದ ನೋಟ ಇದು ಇದ್ದಾಗ ಮಾತ್ರ ನಮಗೆ ಶೋಧನೆ ಅಂದ್ರೆ ಅದರಲ್ಲಿ ಏನು ಸತ್ಯ ಅಡಗಿದೆ ಅನ್ನೋದನ್ನ ನಾನು ತಿಳ್ಕೊಳ್ಳೋದಿಕ್ಕೆ ಸಾಧ್ಯವಾಗುತ್ತೆ. ಯಾಕೆಂದ್ರೆ ನಾವೆಲ್ಲ ಈಗ ಪ್ರಯತ್ನ ಪಡ್ತಾ ಇದ್ದೀವಿ. ಪ್ರತಿಯೊಂದು ವಸ್ತುವಿನಲ್ಲಿರ್ತಕ್ಕಂಥದ್ದು, ನನ್ನಲ್ಲಿರ್ತಕ್ಕಂಥದ್ದು ಒಂದೇ ಚೈತನ್ಯ ಅಂತ ನಾವು ತಿಳ್ಕೊಳ್ಬೇಕಾದ್ರೆ ಇವನ್ನೆಲ್ಲ ನಾವು ಪಕ್ಕಕ್ಕಿಟ್ಟಾಗ ಆ ಒಂದು ಚೈತನ್ಯವನ್ನ ಗಮನಿಸುವಷ್ಟು ಆಳಕ್ಕೆ ನಾವು ಹೋಗ್ಬೇಕಾದ್ರೆ ಈ ಅಡ್ಡಿಗಳನ್ನೆಲ್ಲ ನಾವು ಪಕ್ಕಕ್ಕೆ ಸರಿಸಿದಾಗ ಮಾತ್ರ ಅದರಲ್ಲಿ ಚೈತನ್ಯ ಯಾವ ರೀತಿ ವಿಕಾಸವನ್ನ ಪಡಿತಾ ಇದೆ, ಯಾವ ರೀತಿ ವ್ಯಕ್ತವಾಗಿದೆ ಅನ್ನೋದನ್ನ ಒಂದೊಂದು ರೂಪದಲ್ಲಿ ನಾವು ನೋಡೋದಿಕ್ಕೆ ಸಾಧ್ಯವಾಗುತ್ತೆ. ಸಂಪೂರ್ಣವಾದ ಆತ್ಮ ಪರವಶತೆಯಿಂದ ಅದು ಅಲ್ಲಿಗೆ ಹೋಗ್ಬೇಕು. ನಮ್ಮ ಗಮನ ಅನ್ನೋದು ಎಷ್ಟು ಆಳದವರೆಗೂ ಹೋಗ್ಬೇಕು ಅಂದ್ರೆ ಕಾಮದೇಹ ಮನೋದೇಹ ಎಲ್ಲವನ್ನ ಪಕ್ಕಕ್ಕೆ ಸರಿಸಿ ಆತ್ಮನ ಮಟ್ಟಕ್ಕೂ ಹೋದಾಗ ಮಾತ್ರ ಅಲ್ಲಿ ಆತ್ಮ ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಅದು ಆತ್ಮ ಪರವಶತೆಯಿಂದ ನಾನು ಪ್ರತಿಯೊಂದು ಮನುಷ್ಯ ಆಗಿರ್ಲಿ, ಒಂದು ಖನಿಜ ಆಗಿರ್ಲಿ, ಒಂದು ಸಸ್ಯ ಆಗಿರ್ಲಿ, ಏನನ್ನ ನೋಡಿದ್ರು ಸಹ ಅಷ್ಟು ಆಳವಾಗಿ ಎಚ್ಚರಿಕೆಯಿಂದ ಗಮನಿಸಿದಾಗ ಮಾತ್ರ ಅಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದಿಕ್ಕೆ ಸಾಧ್ಯವಾಗುತ್ತೆ. ಸಂಪೂರ್ಣವಾದ ಆತ್ಮ ಪರವಶತೆಯಿಂದ ಒಂದು ಮರವನ್ನಾಗಲಿ, ನಕ್ಷತ್ರಗಳನ್ನಾಗಲಿ, ನದಿಯ ಹೊಳೆಯುವ ನೀರನ್ನಾಗಲಿ ನೋಡಬಲ್ಲ ಮನಸ್ಸಿಗೆ ಮಾತ್ರ ಸೌಂದರ್ಯವೆನ್ನುವುದು ಗೊತ್ತಾಗುತ್ತದೆ. ನಿಜವಾಗ್ಲೂ ನಾವು ಸೌಂದರ್ಯವನ್ನ ನಾವು ನೋಡ್ಬೇಕಾದ್ರೆ ಈ ರೀತಿ ಆ ಆಳವಾಗಿ ಗಮನಿಸ್ತಕ್ಕಂಥದ್ದನ್ನ ನಾವು ಪ್ರಾರಂಭ ಮಾಡ್ಬೇಕು. ಈಗಲೂ ನಾವು ಪ್ರಾರಂಭ ಮಾಡದೇ ಇದ್ರೆ ಎಷ್ಟೋ ಜನ್ಮಗಳು ಈಗಾಗ್ಲೇ ನಾವು ವ್ಯರ್ಥವಾಗಿ ಕಳೆದು ಬಿಟ್ಟಿದ್ದೀವಿ. ಈಗ ಇರ್ತಕ್ಕಂಥ ಜನ್ಮದಲ್ಲಾದ್ರೂ ನಾವು ಬೀಜ ಹಾಕಿದ್ರೆ ಮುಂದಿನ ಜನ್ಮದಲ್ಲಾದ್ರೂ ಸಹಜವಾಗಿ ನೋಡ್ತಕ್ಕಂಥ, ಗಮನಿಸತಕ್ಕಂಥ ಅರಿವು ನಮ್ಗೆ ಮೂಡೋದಿಕ್ಕೆ ಪ್ರಾರಂಭ ಆಗತ್ತೆ. ಹೀಗೆ ನಾವು ನಿಜವಾಗಿ ನೋಡುವಾಗ ನಾವು ಪ್ರೇಮದಲ್ಲಿದ್ದೇವೆ. ಅವರು ಪ್ರೇಮ ಬೇರೆ ಅಲ್ಲ, ಸೌಂದರ್ಯ ಬೇರೆ ಅಲ್ಲ, ಸತ್ಯ ಬೇರೆ ಇಲ್ಲ, ಮೂರು ಒಂದೇ ಅನ್ನೋ ತರ ತಗೊಂಡು ಹೋಗ್ತಾ ಇದ್ದಾರೆ. ನಾವು ಸಾಮಾನ್ಯವಾಗಿ ಸೌಂದರ್ಯವನ್ನು ಹೋಲಿಕೆಯ ಮೂಲಕ ಕಾಣುತ್ತೇವೆ. ನಾವು ಏನ್ ನೋಡಿದ್ರು ಸಹ ಇನ್ನೊಂದು ವಸ್ತುವಿನ ಜೊತೆ ಅದನ್ನ ಕಂಪೇರ್ ಮಾಡ್ತೀವಿ. ಆ ಹೋಲಿಕೆ ಏನ್ ಮಾಡುತ್ತೆ, ಅಲ್ಲಿ ಏನು ಸಹಜವಾದ ಸೌಂದರ್ಯ ಇದೆಯೋ ಅದನ್ನ ಪಕ್ಕಕ್ಕೆ ಸರಿಸ್ಬಿಡುತ್ತೆ. ಹೋಲಿಕೆ ಇರಬಾರ್ದು, ಎಕ್ಸ್ಪೆಕ್ಟೇಷನ್ಸ್ ಇರಬಾರ್ದು, ಅನುಸರಣೆ ಇರಬಾರ್ದು. ಇವನ್ನೆಲ್ಲ ಪಕ್ಕಕ್ಕಿಟ್ಟು ನೇರವಾಗಿ ಯಾವಾಗ ನೋಡ್ತೀವೋ ಆಗ ಅಲ್ಲಿ ಸಹಜವಾದ ಸೌಂದರ್ಯವನ್ನ ಕಾಣೋದಿಕ್ಕೆ ಸಾಧ್ಯವಾಗುತ್ತೆ. ಮನುಷ್ಯನು ಯಾವುದನ್ನು ಕೂಡಿಸಿದ್ದಾನೋ ಅಂದ್ರೆ ಸ್ಟೋರ್ಡ್ ನಾಲೆಡ್ಜ್, ಆ ಪುಸ್ತಕದಿಂದ ಆಗಿರ್ಬೋದು, ಅನುಭವದಿಂದ ಆಗಿರ್ಬೋದು, ಏನೇನನ್ನ ನಾವು ಶೇಖರಣೆ ಮಾಡ್ಕೊಂಡಿದೀವೋ ಅದ್ರ ಮೂಲಕ ನಾವು ನೋಡೋದಿಕ್ಕೆ ಪ್ರಯತ್ನ ಪಡ್ತೀವಿ. ಅಂದರೆ ನಾವು ಒಂದು ವಸ್ತುವಿಗೆ ಸೌಂದರ್ಯವನ್ನು ಅನ್ವಯಿಸುತ್ತೇವೆ. ಅಲ್ಲಿ ಏನ್ ಸೌಂದರ್ಯ ಇದೆಯೋ ಆ ವಸ್ತುವಿನಲ್ಲಿ ಅದನ್ನ ನಾವು ನೋಡೋದಿಲ್ಲ, ಅನ್ವಯಿಸೋದು. ಇನ್ನೊಂದು ವಸ್ತುವಿಗೆ ಈ ವಸ್ತುವನ್ನ ಕಂಪೇರ್ ಮಾಡಿ ಅದರಲ್ಲಿ ಹೇಗೆ ಸೌಂದರ್ಯ ಇದೆ, ಇದರಲ್ಲಿ ಯಾವ ರೀತಿ ಆ ಸೌಂದರ್ಯ ಅನ್ನೋದು ವ್ಯಕ್ತವಾಗ್ತಾ ಇದೆ ಅಂತ ಕಂಪೇರ್ ಮಾಡೋದಿಕ್ಕೆ ಹೋಗ್ತೀವಿ. ಸುಂದರವೆನ್ನುವ ಒಂದು ಕಟ್ಟಡವನ್ನು ಕಾಣುತ್ತೇವೆ. ಆ ಸೌಂದರ್ಯವನ್ನು ನಾವು ಮೆಚ್ಚಿಕೊಳ್ಳುವುದಕ್ಕೆ ಕಾರಣ ವಾಸ್ತುಶಿಲ್ಪದ ನಮ್ಮ ತಿಳುವಳಿಕೆ. ಆ ಕಟ್ಟಡ ಕಟ್ಟಬೇಕಾದ್ರೆ ಆ ವಾಸ್ತುಶಿಲ್ಪಿ ಯಾವ ರೀತಿ ಇದೆ, ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ, ಆ ಮೂರ್ತಿಯನ್ನ ನೋಡ್ತೀವಿ, ಮೂರ್ತಿಯನ್ನ ನೋಡಿ ಅದ್ರಲ್ಲಿ ನಾನು ಸೌಂದರ್ಯವನ್ನ ಕಾಣೋದನ್ಬಿಟ್ಟು ಆ ವಾಸ್ತುಶಿಲ್ಪಿ ಈ ಶಿಲೆಯನ್ನ ಎಷ್ಟ್ ಚೆನ್ನಾಗಿ ಕಡ್ದಿದ್ದಾನೆ, ಇನ್ ಸ್ವಲ್ಪ ಹಾಗಿರ್ಬೇಕು, ಏನೇನೋ ಕಲ್ಪನೆ ಮಾಡ್ಕೊಂಡು ಆ ಶಿಲೆಯಲ್ಲಿರ್ತಕ್ಕಂಥ ಅಥವಾ ಆ ಮೂರ್ತಿಯಲ್ಲಿರ್ತಕ್ಕಂಥ ನಿಜವಾದಂತ ಸ್ಥಿತಿಯನ್ನ, ಶಿಲೆಯಲ್ಲಿ ಅಡಗಿರ್ತಕ್ಕಂಥ ಸೌಂದರ್ಯವನ್ನ
ನಾನು ನೋಡೋದಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ವಾಸ್ತುಶಿಲ್ಪದ ನಮ್ಮ ತಿಳುವಳಿಕೆ ಮತ್ತು ನಾವು ನೋಡಿರುವ ಇತರ ಕಟ್ಟಡಗಳ ಒಡನೆ ಅದನ್ನು ಹೋಲಿಸುವುದರಿಂದ. ಆದರೆ ಈಗ ನಮ್ಮ ಪ್ರಶ್ನೆ, ಇವರು ಒಂದು ಪ್ರಶ್ನೆ ಹಾಕ್ತಾ ಇದ್ದಾರೆ, ವಸ್ತುವಿಲ್ಲದೆ ಸೌಂದರ್ಯವಿದೆಯೇ? ನಾವು ಸೌಂದರ್ಯವನ್ನ ನೋಡ್ಬೇಕಾದ್ರೆ ಒಂದು ವಸ್ತು ಇರ್ಬೇಕು, ಒಂದು ಹೂ ಇರ್ಬೇಕು, ಇಲ್ಲ ಒಂದು ದೇವಸ್ಥಾನ ಏನಾದ್ರೂ ಇದ್ರೆ ಮಾತ್ರ ನಾವು ಸೌಂದರ್ಯವನ್ನ ಕಾಣ್ತೀವಿ ಅಂತ ಅನ್ಕೊಂಡಿದ್ವಿ. ಆದ್ರೆ ನೋಡ್ತಾ 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 ವಸ್ತು ಇಲ್ಲದೆ ಆಗ್ಬಿಡುತ್ತೆ, ಕೇವಲ ಸೌಂದರ್ಯ ಮಾತ್ರ ಇರುತ್ತೆ ಅಂತ ಹೇಗ್ ತಗೊಂಡೋಗಿದ್ದಾರೆ ನೋಡ್ರಿ. ಒಬ್ಬ ಗಮನಿಸುವವನು ಇದ್ದಾಗ, ಅವನು ದೋಷ ವಿಮರ್ಶಕನಾಗಿದ್ದಾಗ, ಅವನೇ ಅನುಭವಿಸುವವನು, ಅವನೇ ಯೋಚಿಸುವವನು ಆಗಿದ್ದಾಗ ಸೌಂದರ್ಯವೆಂಬುದು ಇಲ್ಲ. ಏಕೆಂದರೆ ಸೌಂದರ್ಯವೆಂಬುದು ಆಗ ಹೊರಗಿನ ವಿಷಯವಾಗುತ್ತದೆ. ನೋಡುವವನು ಗಮನಿಸಿ ಅದರ ಬಗ್ಗೆ ತೀರ್ಮಾನ ನೀಡುತ್ತಾನೆ. ಆದರೆ ನೋಡುವವನೇ ಇಲ್ಲದಿದ್ದಾಗ, ಅಂದ್ರೆ ಆ ಹಂತಕ್ಕೆ ಹೋಗ್ಬೇಕು. ಆ ನೋಡುವವನು ಯಾವಾಗ ಇಲ್ಲದೆ ಆಗ್ತಾನೆ? ನನ್ನನ್ನ ನಾನು ಕಳ್ಕೊಳ್ಬೇಕು. ಆಗೇನಾಗುತ್ತೆ, ಅದಕ್ಕೇನ್ ಬೇಕು? ತುಂಬಾ ಮನನವೂ ಶೋಧನೆಯೂ ಬೇಕು. ನಾನು ಎಷ್ಟು ಆತ್ಮ ಪರವಶೆ ಅಂತ ಹೇಳ್ತಾರಲ್ಲ, ಆ ಹಂತಕ್ಕೆ ನನ್ನ ನೋಟ ಅನ್ನೋದು ಇರ್ಬೇಕು. ಪೂರ್ತಿ ನನ್ನನ್ನ ನಾನು ಕಳ್ಕೊಳ್ಬೇಕು. ಆ ವಸ್ತುವನ್ನ ಮನನ ಮಾಡ್ತಾ, ಅದ್ರಲ್ಲೇ ಹುಡುಕ್ತಾ, ಅದ್ರಲ್ಲೇ ನಾನು ಒಂದಾದಾಗ ಆಗ ವಸ್ತುವಿಲ್ಲದೆ ಸೌಂದರ್ಯವಿರುತ್ತದೆ. ಆ ಹಂತಕ್ಕೆ ಹೋಗ್ಬೇಕು. ನಾವು ಏನೇ ನೋಡಿದ್ರು ಸಹ ಆ ಹಂತಕ್ಕೆ ಹೋದಾಗ ಮಾತ್ರ ಸತ್ಯ ಅಂದ್ರೆ ಏನು, ಅದ್ರಲ್ಲಿ ಏನ್ ಸತ್ಯ ಅಡಗಿದೆ ಅನ್ನೋದನ್ನ ನಾನು ತಿಳ್ಕೊಳ್ಳೋದಿಕ್ಕೆ ಸಾಧ್ಯವಾಗುತ್ತೆ. ನಮ್ಗೆ ಏನಾಗ್ತಾ ಇದೆ, ಮೇಲೆ ಕಾಣ್ತಕ್ಕಂತ ಹೊದಿಕೆಗಳನ್ನ, ರೂಪಗಳನ್ನ ಅಥವಾ ವಾಸನೆಗಳನ್ನ ನೋಡಿ, ಬಣ್ಣಗಳನ್ನ ನೋಡಿ ಅದರಲ್ಲಿ ನಾವು ಮೈ ಮರೆತು ಅದರಲ್ಲಿ ಏನ್ ಅಂತರಾಳದಲ್ಲಿ ಅಡಗಿದೆ ಅನ್ನೋದನ್ನ ನಾನು ತಿಳ್ಕೊಳ್ಳೋದಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ನೋಡುವವನ ಮತ್ತು ನೋಡಲ್ಪಡುವ ವಸ್ತುವಿನ ಸಂಪೂರ್ಣ ಪರವಶತೆಯಲ್ಲಿ ಸೌಂದರ್ಯವಿದೆ. ಸಂಪೂರ್ಣ ನಿಯಂತ್ರಣವಿರುವಾಗ ತನ್ನನ್ನು ಪರವಶಗೊಳಿಸುವುದು ಸಾಧ್ಯ. ಸಂಪೂರ್ಣವಾಗಿ ಸರಳವಾಗಿರುವ ನಿಯಂತ್ರಣ, ಅದೇ ಸಂಪೂರ್ಣ ವಿನಯ. ಏನನ್ನ ನಾವು ಪಡ್ಕೊಂಡ್ರು ಸಹ ವಿನಯ ಅನ್ನೋ ಒಂದು ಸದ್ಗುಣ ನಾವು ಪಡ್ಕೊಳ್ತೀವಿ. ಆದ್ರೆ ಸಂಪೂರ್ಣವಾಗಿ ಯಾವಾಗ ಪಡ್ಕೊಳ್ತಾ ಇಲ್ಲ. ಏಕೆಂದ್ರೆ ಅಣುವಿನಲ್ಲಿಯೂ ಆ ವಿನಯ ಅನ್ನೋದು ಇದ್ದಾಗ ಅಲ್ಲಿ ಸಂಪೂರ್ಣತೆ ಬರುತ್ತೆ. ನಮ್ಮಲ್ಲಿ ಸ್ವಲ್ಪ ಇದ್ರೆ ನಾವು ಅದನ್ನ ಪೂರ್ತಿ ಪಡ್ಕೊಳ್ಳೋದಿಕ್ಕೆ, ಇನ್ನೂ ನಾನು ಪಡ್ಕೊಳ್ಬೇಕು ಅಂತ ನನ್ನ ಆಳವಾಗಿ ಅದರಲ್ಲಿ ಒಂದಾಗಿ ತನ್ಮಯಳಾದಾಗ ಮಾತ್ರ ಎಲ್ಲ ಅಣುಗಳಲ್ಲೂ ಆ ವಿನಯ ಅನ್ನೋ ಸದ್ಗುಣ ಅನ್ನೋದು ಸೇರ್ಕೊಳ್ಳೋದಿಕ್ಕೆ ಸಾಧ್ಯವಾಗುತ್ತೆ. ನಾವು ಸ್ವಲ್ಪ ಬಂತು ಅಂದಿದ ತಕ್ಷಣ ನಾವು ಎಲ್ಲ ಪಡ್ಕೊಂಡ್ ಬಿಟ್ಟಿದೀವಿ ಅಂತ ಅನ್ಕೊಂಡಿದ್ವಿ. ಖಂಡಿತ ಅಲ್ಲ. ಆ ಒಂದು ಅಂತರಾಳಕ್ಕೆ ಆತ್ಮ ಪರವಶತೆ ಅನ್ನೋ ಒಂದು ಪದ ಹೇಳ್ತಾರಲ್ಲ, ಆ ಮಟ್ಟಕ್ಕೆ ಆಳವಾಗಿ ನಾವು ಸಂಪಾದನೆ ಮಾಡೋ ತನಕ ನಾವು ಏನನ್ನು ಪಡ್ಕೊಳ್ಳೋದಿಕ್ಕೆ ಸಾಧ್ಯವಿಲ್ಲ. ಆಗ ಅಲ್ಲಿ ಯಾವ ಸಾಧನೆಯೂ ಇಲ್ಲ. ಆ ಸಂಪೂರ್ಣವಾಗಿ ನಾವು ಯಾವಾಗ ಪಡ್ಕೊಳ್ತೀವೋ ಅವಾಗ ನಮ್ಗೆ ಯಾವ ಒಂದು ಸಾಧನೆನೂ ಬೇಕಾಗಿಲ್ಲ. ನಾವು ಒಂದು ಏನನ್ನ ಪಡ್ಕೊಳ್ಬೇಕಾದ್ರೆ ಮೊದಲು ಏನಾಗುತ್ತೆ, ಪ್ರಾರಂಭದಲ್ಲಿ ಪ್ರಯತ್ನ ಬೇಕು. ಆ ಪ್ರಯತ್ನ ಪಡ್ತಾ ಪಡ್ತಾ ಪ್ರಯತ್ನ ರಹಿತ ಸ್ಥಿತಿಯಲ್ಲಿ ನಾವು ಸಂಪೂರ್ಣವಾಗಿ ನಾವು ಪಡ್ಕೊಳ್ಳೋದಿಕ್ಕೆ ಸಾಧ್ಯವಾಗುತ್ತೆ. ಇದನ್ನ JK ಅವರು ಎಲ್ಲರಲ್ಲೂ ಆಶಿಸ್ತಕ್ಕಂಥದ್ದು. ಪ್ರಯತ್ನ ರಹಿತ ಸ್ಥಿತಿಯಲ್ಲಿ ನಾವು ಏನನ್ನ ಪಡ್ಕೊಳ್ತೀವೋ ಅದು ನಮ್ಮಲ್ಲಿ ಶಾಶ್ವತವಾಗಿ ಉಳಿಯುತ್ತೆ. ಆ ಮೊದಲ ಮೆಟ್ಟಿಲೆ ಶಾಶ್ವತವಾದ ಮೆಟ್ಟಿಲು. ಆ ಒಂದು ಹಂತಕ್ಕೆ ನಾವು ಎಲ್ಲಾರು ಹೋಗ್ಲಿ ಅನ್ನೋದೇ ಅವರ ಒಂದು ಆಶಯ. ಇನ್ನ ಒಂದು ದೃಶ್ಯ ತಗೊಂಡೋಗ್ತಾ ಇದ್ದಾರೆ. ನೀವೊಬ್ಬರೇ ನಡೆಯುತ್ತಿದ್ದೀರಿ ಎಂದುಕೊಳ್ಳೋಣ. ನಾವೊಬ್ಬರೇ ನಡ್ಕೊಂಡು ಹೋಗ್ತಾ ಇದ್ದೀವಿ, ಅಥವಾ ಇನ್ನೊಬ್ಬರೊಡನೆ ಹೋಗುತ್ತಿದ್ದೀರಿ ಎಂದುಕೊಳ್ಳೋಣ. ನೀವು ಮಾತನಾಡುವುದನ್ನು ನಿಲ್ಲಿಸಿದ್ದೀರಿ. ಹೋಗ್ತಾ ಇದೀವಿ ಜೊತೆಯಲ್ಲಿ ಮಾತಾಡ್ಕೊಂಡು, ಆಮೇಲೆ ಮಾತು ನಿಲ್ಲಿಸ್ಬಿಡ್ತೀವಿ. ನಮ್ಮ ಸುತ್ತ ಪ್ರಕೃತಿ ಹರಡಿದೆ, ಸುತ್ತಲೂ ಪ್ರಕೃತಿ ಹರಡಿದೆ.
ನಾಯಿ ಯಾವುದೂ ಬೊಗಳುತ್ತಿಲ್ಲ, ಹತ್ತಿರ ಹೋಗುತ್ತಿರುವ ಯಾವ ಮೋಟಾರು ಕಾರಿನ ಶಬ್ದವಿಲ್ಲ, ಒಂದು ಪಕ್ಷಿಯ ರೆಕ್ಕೆಗಳ ಪಟಪಟ ಶಬ್ದವೂ ಇಲ್ಲ. ನೀವು ಸಂಪೂರ್ಣವಾಗಿ ಮೌನವಾಗಿದ್ದೀರಿ. ನಿಮ್ಮ ಸುತ್ತಣ ಪ್ರಕೃತಿಯೂ ಕೂಡ ಸಂಪೂರ್ಣವಾಗಿ ನಿಶ್ಶಬ್ದವಾಗಿದೆ. ಅಂಥ ಮೌನ ಸ್ಥಿತಿಯಲ್ಲಿ ನೋಡುವವನು ನೋಡಲ್ಪಡುವುದು ಇರುವಾಗ, ನೋಡುವವನು ತಾನು ನೋಡುತ್ತಿರುವುದನ್ನು ಆಲೋಚನೆಗೆ ಪರಿವರ್ತಿಸದೇ ಇದ್ದಾಗ, ಅವನು ಏನನ್ನ ನೋಡ್ತಾನೋ ಅದನ್ನು ಸುಮ್ಮನೆ ನೋಡ್ತಾ ಇರ್ಬೇಕೇ ವಿನಃ ಆ ನೋಡಿದ್ದನ್ನ ಆಲೋಚನೆಗೆ ಪರಿವರ್ತನೆ ಮಾಡಿಬಿಟ್ಟಾಗ, ಅಂಥ ಸ್ಥಿತಿಯಲ್ಲಿ ಅವನು ಅಂಥ ಮೌನದಲ್ಲಿ ಪರಿವರ್ತಿಸದೇ ಇದ್ದಾಗ, ಅಂದ್ರೆ ಅಲ್ಲಿ ಮನಸ್ಸು ಕೆಲಸ ಮಾಡ್ತಾ ಇಲ್ಲದೆ ಇದ್ರೆ, ಅಂದ್ರೆ ಆಲೋಚನೆ ಯಾವಾಗ ನಮ್ಮಲ್ಲಿ ಮೂಡುತ್ತೆ? ಮನಸ್ಸು ಇದ್ದಾಗ. ಮನಸ್ಸು ಇಲ್ಲದೆ ಇದ್ದಾಗ ಮೌನ ಸ್ಥಿತಿನಲ್ಲಿ ಯಾವುದು ನಮ್ಗೆ ಅಂತರ ಬರೋದಿಲ್ಲ, ಅಡ್ಡ ಬರೋದಿಲ್ಲ, ಅಡ್ಡಿ ಪಡಿಸೋದಿಲ್ಲ. ಆಗ ನಾವು ಆ ಒಂದು ಸೌಂದರ್ಯವನ್ನ, ಪ್ರಕೃತಿಯನ್ನ ನಾವು ಸಹಜವಾಗಿ ನೋಡ್ತಕ್ಕಂಥದಕ್ಕೆ ಸಾಧ್ಯವಾಗುತ್ತೆ. ಅಂಥ ಮೌನದಲ್ಲಿ ಸೌಂದರ್ಯದ ಬೇರೊಂದು ಗುಣ ಅಡಗಿದೆ. ಅಲ್ಲಿ ಪ್ರಕೃತಿಯೂ ಇಲ್ಲ, ನೋಡ್ತಾ 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 ಪ್ರಕೃತಿನೂ ಇಲ್ಲ, ನೋಡ್ತಕ್ಕಂಥ ನೀನೂ ಇಲ್ಲ. ಮನಸ್ಸಿನ ಸ್ಥಿತಿ ಸಂಪೂರ್ಣವಾಗಿ ಸಮಗ್ರವಾಗಿ ಒಂಟಿಯಾಗಿದೆ. ಅದು ಇತರರಿಂದ ಪ್ರತ್ಯೇಕವಾಗಿ ಒಂಟಿಯಾಗಿಲ್ಲ, ನಿಶ್ಚಲತೆಯಲ್ಲಿ ಒಂಟಿಯಾಗಿದೆ. ಮನಸ್ಸು ಚಂಚಲವಾಗಿದ್ದಾಗ ಆ ವಸ್ತು, ಆ ಪ್ರಕೃತಿ, ನೀನು ಬೇರೆ ಬೇರೆ ಆಗಿದ್ದಾಗ. ಯಾವಾಗ ಮನಸ್ಸು ನಿಶ್ಚಲ, ಏನು ಚಲನೆ ಇಲ್ಲದೆ ನಿಂತು ಹೋಗ್ಬಿಡುತ್ತೋ, ಆಗ ಅಲ್ಲಿಯ ಸೌಂದರ್ಯ ಮಾತ್ರ ಅಲ್ಲಿ ಕಾಣ್ತೀಯ. ನೀನು ಇಲ್ಲ, ಆ ಪ್ರಕೃತಿನೂ ಇಲ್ಲ, ಬರೀ ಸೌಂದರ್ಯ. ಅದೇ ವಸ್ತುವಿಲ್ಲದೆ ನೀನು ಸೌಂದರ್ಯವನ್ನ ನೀನು ವೀಕ್ಷಿಸ್ತಾ ಇದೀಯ. ಆ ನಿಶ್ಚಲತೆಯೇ ಸೌಂದರ್ಯ. ನೀವು ಪ್ರೀತಿಸುವಾಗ ನೋಡುವವನು ಇದ್ದಾನೆ. ಪ್ರೇಮವು ಆಸೆ ಸುಖ ಆದಾಗ ಮಾತ್ರ ಗಮನಿಸುವವನು ಇರುತ್ತಾನೆ. ಪ್ರೇಮದೊಡನೆ ಆಸೆ ಸುಖಗಳು ಸಂಬಂಧ ಹೊಂದದೇ ಇದ್ದಾಗ ಪ್ರೇಮವು ಗಾಢವಾಗಿರುತ್ತದೆ. ನೋಡಿ, ನಮ್ಮಲ್ಲಿರ್ತಕ್ಕಂಥ ಆಸೆ ಇದು ದೇಹಾತ್ಮ ಮಟ್ಟಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದಾದ್ರೆ ಅಲ್ಲಿ ಆಸೆ ಮತ್ತೆ ಸುಖ ಇರುತ್ತೆ. ಆದ್ರೆ ಅಲ್ಲಿ ಆತ್ಮ ಮಟ್ಟದ್ದು, ಜೀವಾತ್ಮನ ಮಟ್ಟಕ್ಕೆ ಹೋದಾಗ ಅಲ್ಲಿ ಆಸೆ ಆಗ್ಲಿ ಸುಖ ಇಲ್ಲ. ಅಲ್ಲಿ ನಿರ್ಮಲವಾದಂತ ಪ್ರೇಮ, ದೈವಿ ಪ್ರೇಮ, ನಿಸ್ವಾರ್ಥವಾದಂತ ಪ್ರೇಮ ಅನ್ನೋದು ಇರುತ್ತೆ. ಅಂತ ಪ್ರೇಮವನ್ನೇ JK ಅವರು ಆಶಿಸ್ತಾ ಇರ್ತಕ್ಕಂಥದ್ದು. ಅದು ಸೌಂದರ್ಯದಂತೆ ಪ್ರತಿನಿತ್ಯವೂ ಸಂಪೂರ್ಣವಾಗಿ ಹೊಸದು. ನಾನಾಗಲೇ ಹೇಳಿರುವ ಹಾಗೆ ಅದಕ್ಕೆ ನಿನ್ನೆಯೂ ಇಲ್ಲ, ನಾಳೆಯೂ ಇಲ್ಲ. ಅಂತ ಒಂದು ಸಹಜವಾದ ಪ್ರೇಮಕ್ಕೆ ನಿನ್ನೆ ಅನ್ನೋದಾಗ್ಲಿ ನಾಳೆ ಅನ್ನೋದಾಗ್ಲಿ ಇಲ್ಲ. ಅದು ಆ ಒಂದು ವಾಸ್ತವಿಕವಾದಂಥದ್ದು, ಅದು ಸಹಜವಾಗಿರ್ತಕ್ಕಂಥ ಪ್ರೇಮ. ಯಾವ ಪೂರ್ವ ಭಾವನೆಯೂ ಇಲ್ಲದೆ, ಪೂರ್ವ ಭಾವನೆ ಅಂದಾಗ ಹಿಂದಕ್ಕೆ ಸೇರುತ್ತೆ, ಯಾವ ಕಲ್ಪನೆ ಅಂದ್ರೆ ಭವಿಷ್ಯಕ್ಕೆ ಸೇರುತ್ತೆ. ಭೂತ ಭವಿಷ್ಯತ್ ಎರಡೂ ಇಲ್ಲದೆ ವರ್ತಮಾನದಲ್ಲಿ ಇರ್ತಕ್ಕಂಥದ್ದನ್ನ ನಾವು ಯಾವಾಗ ಅನುಭವಿಸ್ತಾನೋ ಆಗ ಅಲ್ಲಿ ಸಹಜತೆ ಅನ್ನೋದು, ಸತ್ಯ ಅನ್ನೋದು, ಸೌಂದರ್ಯ ಅನ್ನೋದು, ಪ್ರೇಮ ಅನ್ನೋದು ಅದನ್ನ ಕಂಡುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ನಾವು ಜೀವನದ ಯಾವುದಾದರೂ ವಸ್ತುವಿನೊಡನೆ ನೇರ ಸಂಪರ್ಕವನ್ನು ಪಡೆಯುವುದು ಸಾಧ್ಯ ಅಂತ ಪೂರ್ವಕಲ್ಪಿತ ಅಭಿಪ್ರಾಯಗಳು ಇರಬಾರ್ದು, ಅಥವಾ ಮುಂದೆ ಏನಾಗುತ್ತೋ ಅನ್ನೋ ಕಲ್ಪನೆನೂ ಇರಬಾರ್ದು. ಆಗ ಮಾತ್ರ ನಾವು ಆ ವಸ್ತುವನ್ನ ನೇರ ಸಂಪರ್ಕವನ್ನ ಹೊಂದೋದಿಕ್ಕೆ ಸಾಧ್ಯವಾಗತ್ತೆ. ನಮ್ಮೆಲ್ಲ ಸಂಬಂಧಗಳು ನಿಜವಾಗಿ ಕಾಲ್ಪನಿಕವಾದವು, ಅಂದರೆ ಆಲೋಚನೆಯ ಪರಿಣಾಮವಾದ ಒಂದು ಚಿತ್ರವನ್ನು ಅವಲಂಬಿಸಿರುವುದು. ನನಗೆ ನಿಮ್ಮ ಬಗ್ಗೆ ಒಂದು ಕಲ್ಪನೆಯು, ನಿಮಗೆ ನನ್ನ ಬಗ್ಗೆ ಒಂದು ಕಲ್ಪನೆಯು ಇದ್ದರೆ ನಾವು ನಮ್ಮಿಬ್ಬರನ್ನು ನಾವು ಇರುವ ಹಾಗೆ ನೋಡುವುದೇ ಇಲ್ಲ. ನಾವು ನೋಡೋದು ನಮ್ಮ ಕಲ್ಪನೆ. ನಾನು ನಿಮ್ಮ ಬಗ್ಗೆ ಏನು ಕಲ್ಪನೆ ಇಟ್ಕೊಂಡಿದ್ದೀನೋ
ಆ ಕಲ್ಪನೆ ಮೂಲಕ ನೋಡ್ತೀನಿ ವಿನಃ ನೀವು ಹೇಗಿದ್ದೀರೋ ಹಾಗೆ ನಾನು ನೋಡೋದಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅವರು ನನಗೆ ಪರಿಚಯ ಆದಾಗ ಏನು ನಾನು ಕಲ್ಪನೆ ಮಾಡ್ಕೊಂಡಿದ್ನೋ ಆ ಚಿತ್ರದ ಮೂಲಕನೇ ನೋಡ್ತೀನಿ ವಿನಃ ಜೆ.ಕೆ. ಅವ್ರು ಏನ್ ಹೇಳ್ತಾರೆ, ಪ್ರತಿ ದಿವಸ ಅವರಿಗೂ ನನಗೂ ಸಂಬಂಧನೇ ಇಲ್ಲ. ಹೊಸ ವ್ಯಕ್ತಿಯನ್ನ ನೀನು ಯಾವ ರೀತಿ ನೋಡ್ತೀಯೋ ಹಾಗೆ ನೋಡಿದಾಗ ಅವರಲ್ಲಿ ನಿಜವಾದಂತ ಸ್ನೇಹ ಸಂಬಂಧ ಅನ್ನೋದು ಉಂಟಾಗುತ್ತೆ. ನಾವೇನ್ ಮಾಡ್ತೀವಿ, ಪೂರ್ವಕಲ್ಪಿತ ಅಭಿಪ್ರಾಯಗಳ ಮೂಲಕ ನೋಡೋದ್ರಿಂದ ಅವ್ರು ಇವಾಗ ಬೆಳವಣಿಗೆ ಆಗಿದ್ರು ಸಹ ನಾನು ಏನು ನನಗೆ ಗೊತ್ತಾಗದೆ ಹಿಂದೆ ಅವ್ರನ್ನ ನನಗ್ ಪರಿಚಯ ಆದಾಗ ಹೇಗಿದ್ರೋ ಅದೇ ರೀತಿನೇ ನಾನು ಗಮನಿಸ್ತಾ ಇರ್ತೀನಿ. ಅದಕ್ಕೋಸ್ಕರವಾಗಿ ಯಾವ ವಸ್ತುವನ್ನು ನೋಡ್ಲಿ, ಮನುಷ್ಯನನ್ನೇ ನೋಡ್ಲಿ, ಹೊಸತನ ಯಾವಾಗ ಬರುತ್ತೆ, ನನ್ನ ದೃಷ್ಟಿಯಲ್ಲಿ ಹಳೇದು ಹೊರಟೋಗಿ ಹೊಸತನ ಅನ್ನೋದು ಬಂದಾಗ, ಅಂದ್ರೆ ಎಷ್ಟೆಷ್ಟು ನಾನು ವಿಕಾಸವನ್ನ ಪಡ್ಕೊಳ್ತಾ ಹೋಗ್ತೀನೋ ಆಗ ನನ್ನಲ್ಲಿ ಹೊಸತನ ಅನ್ನೋದು ಮೂಡುತ್ತೆ, ನಾನು ಸಹಜವಾಗಿ ನೋಡೋದಕ್ಕೆ ಸಾಧ್ಯವಾಗತ್ತೆ. ಈ ಕಲ್ಪನೆಗಳು ನಿಮಗೂ ಮತ್ತು ನೀವು ಗಮನಿಸುವ ವಿಷಯಗಳಿಗೂ ನಡುವೆ ಅಂತರವನ್ನು ಉಂಟು ಮಾಡುತ್ತದೆ. ಆ ಅಂತರದ ಮೂಲಕ ನಾವು ನೋಡ್ತಾ ಇರೋದ್ರಿಂದ ಅವ್ರು ಸಹಜವಾಗಿ ಹೇಗಿದಾರೋ ಹಾಗೆ ನೋಡೋದಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಆ ಅಂತರದಲ್ಲಿ ಘರ್ಷಣೆ ಇದೆ. ಆದುದರಿಂದ ನಾವಿಬ್ಬರು ಒಟ್ಟಿಗೆ ಕಂಡು ಹಿಡಿಯಬೇಕಾಗಿರುವುದು ಏನೆಂದರೆ, ನಾವೇ ಸೃಷ್ಟಿಸುವ ಈ ಅಂತರದಲ್ಲಿ ಸ್ವತಂತ್ರರಾಗಿರುವುದು ಸಾಧ್ಯವೇ ಎಂಬುದನ್ನು ಮನುಷ್ಯರನ್ನು ಅವರ ಎಲ್ಲ ಸಂಬಂಧಗಳಲ್ಲಿ ವಿಭಜಿಸುವ ಈ ಅಂತರ ಏನ್ ಮಾಡುತ್ತೆ, ಅವರಿಗೂ ನಮಗೂ ವಿಭಜನೆ ಮಾಡುತ್ತೆ, ಒಂದು ಮಾಡೋದೇ ಇಲ್ಲ. ನಮ್ಮ ಬಹಿರಂಗದಲ್ಲಿ ಮಾತ್ರವಲ್ಲ, ನಮ್ಮ ಅಂತರಂಗದಲ್ಲಿಯೂ ಇರುವ ಈ ಅಂತರದಲ್ಲಿ ಸ್ವತಂತ್ರರಾಗಿರುವುದು ಸಾಧ್ಯವೇ? ಬಾಹ್ಯದಲ್ಲೇ ಇಲ್ಲ, ಇನ್ನ ಅಂತರಂಗದಲ್ಲಿ ನಮ್ಗೆ ಒಂದಾಗಿರ್ತೀವಿ ಅಂತ ಹೇಳೋದಿಕ್ಕೆ ಸಾಧ್ಯನಾ? ಒಂದು ಸಮಸ್ಯೆಗೆ ನೀವು ಕೊಡುವ ಗಮನವೇ ಆ ಸಮಸ್ಯೆಯನ್ನು ಬಗೆಹರಿಸುವ ಚೈತನ್ಯ. ಈಗ ಸಮಸ್ಯೆ ಅನ್ನೋದು ಮನುಷ್ಯನಿಗೆ ಸಹಜ ಅಲ್ವಾ? ಆ ಸಮಸ್ಯೆಗೆ ನಾವು ಎಷ್ಟು ಗಮನವಿಟ್ಟು ಪರಿಹಾರ ಮಾಡ್ಕೊಳ್ಳೋದಿಕ್ಕೆ ಪ್ರಯತ್ನ ಪಡ್ತೀವೋ ಅದೇ ಅದಕ್ಕೆ ಚೈತನ್ಯ. ನಾವೇನ್ ಮಾಡ್ತೀವಿ, ಆ ಸಮಸ್ಯೆಗೆ ಪರಿಹಾರವನ್ನ ಕಂಡ್ಕೊಳ್ಳೋದಿಕ್ಕೆ ಅವ್ರನ್ನೂ ಇವ್ರನ್ನೂ ನೋಡ್ತೀವಿ, ಇಲ್ಲ ಪುಸ್ತಕವನ್ನ ನೋಡ್ತೀವಿ, ಇದು ಯಾವುದು ಸರಿ ಹೋಗೋದಿಲ್ಲ. ನೀನ್ ಎಷ್ಟೆಷ್ಟು ಗಮನವನ್ನ ಇಟ್ಟು ಪರಿಹಾರ ಮಾಡ್ಕೊಳ್ತೀವೋ ಆ ಗಮನವೇ ಚೈತನ್ಯವಾಗಿ ಅದರಿಂದ ನೀವು ಹೊರಗೆ ಬರೋದಿಕ್ಕೆ ಸಾಧ್ಯವಾಗುತ್ತೆ. ನೀವು ನಿಮ್ಮಲ್ಲಿರುವ ಎಲ್ಲದರ ಬಗ್ಗೆ ಸಂಪೂರ್ಣ ಗಮನವನ್ನು ಕೊಟ್ಟಾಗ ಗಮನಿಸುವವರೇ ಇರುವುದಿಲ್ಲ. ಅಲ್ಲಿ ಸಂಪೂರ್ಣ ಚೈತನ್ಯವಾದ ಗಮನಿಸುವ ಸ್ಥಿತಿ ಮಾತ್ರ ಇರುತ್ತದೆ. ಆ ಸಂಪೂರ್ಣ ಚೈತನ್ಯವೇ ಬೌದ್ಧಿಕ ಶಕ್ತಿಯ ಅತ್ಯಂತ ಶ್ರೇಷ್ಠ ಸ್ವರೂಪ. ಸ್ವಾಭಾವಿಕವಾಗಿಯೇ ಮನಸ್ಸಿನ ಆ ಸ್ಥಿತಿಯು ಸಂಪೂರ್ಣವಾಗಿ ಮೌನವಾಗಿರಬೇಕು. ನಾವು ಆ ಮೌನವಾಗಿರ್ತೀವ? ಖಂಡಿತ ಇಲ್ಲ. ಒಂದೊಂದು ಕ್ಷಣದಲ್ಲೂ ಆ ಮನಸ್ಸು ಎಷ್ಟು ರೀತಿಯಾಗಿ ಪ್ರಶ್ನೆ ಹಾಕ್ತಾ ಇರುತ್ತೆ, ಯೋಚನೆ ಮಾಡ್ತಾ ಇರುತ್ತೆ. ಆ ಮೌನ, ಆ ನಿಶ್ಚಲತೆ ಎಂಬುದು ಸಂಪೂರ್ಣ ಗಮನವಿರುವಾಗ ಬರುತ್ತದೆ. ನೋಡಿ, ನಾವ್ ಯಾವಾಗ ಸಂಪೂರ್ಣವಾಗಿ ಗಮನಿಸ್ತೀವೋ ಆಗ ಮನಸ್ಸು ಮೌನವಾಗುತ್ತೆ. ಅಂದ್ರೆ ಆಲೋಚನೆಗಳು ಉತ್ಪತ್ತಿ ಆಗೋದಿಲ್ಲ, ಆ ವಿಷಯದ ಬಗ್ಗೆ ಆಲೋಚನೆಗಳು ಉತ್ಪತ್ತಿ ಆಗೋದಿಲ್ಲ. ಗಮನಿಸುವವನು ಗಮನಿಸಲ್ಪಡುವ ವಸ್ತುವು ಇಲ್ಲದ ಆ ಸಂಪೂರ್ಣ ಮೌನ ಮನಸ್ಸಿನ ಶ್ರೇಷ್ಠ ಸ್ವರೂಪ. ಅದೇ ಮನಸ್ಸಿನ ಶ್ರೇಷ್ಠ ಸ್ವರೂಪ. ಆದರೆ ಆ ಸ್ಥಿತಿಯಲ್ಲಿ ಏನಾಗುತ್ತದೆ, ಅಂತ ಮೌನ ಸ್ಥಿತಿಯಲ್ಲಿ ಏನಾಗುತ್ತದೆ ಎಂಬುದನ್ನು ಪದಗಳಲ್ಲಿ ಹೇಳುವುದು ಕಷ್ಟ. ಏಕೆಂದರೆ ಪದಗಳಲ್ಲಿ ಹೇಳಲ್ಪಡುವುದು ವಾಸ್ತವವಲ್ಲ. ನೀವೇ ಅದನ್ನು ಕಂಡು ಹಿಡಿಯಬೇಕಾದರೆ ಅದನ್ನು ನೀವು ಅನುಭವಿಸಬೇಕು. ಆ ಮೌನವನ್ನ ನಾವು ಯಾವಾಗ ಅನುಭವಿಸ್ತೀವೋ ಆಗ ನಾವು ತಿಳ್ಕೊಳ್ತೀವಿ ವಿನಃ ಮಾತುಗಳಿಂದ ಅದು ವ್ಯಕ್ತಪಡಿಸೋದಿಕ್ಕೆ ಸಾಧ್ಯವಿಲ್ಲ. ಪ್ರತಿಯೊಂದು ಸಮಸ್ಯೆಯು ಇತರ ಎಲ್ಲ ಸಮಸ್ಯೆಗಳಿಗೆ ಸಂಬಂಧ ಹೊಂದಿರುತ್ತದೆ.
ಆದುದರಿಂದ ನೀವು ಅದು ಯಾವುದೇ ಆಗಿರಲಿ ಒಂದು ಸಮಸ್ಯೆಯನ್ನು ಪರಿಹರಿಸಿದರೆ ಆಗ ಇತರ ಎಲ್ಲ ಸಮಸ್ಯೆಗಳನ್ನು ಸುಲಭವಾಗಿ ಎದುರಿಸಿ ಪರಿಹಾರವನ್ನು ಕಾಣಬಲ್ಲಿರಿ. ನಾವು ಮಾನಸಿಕ ಸಮಸ್ಯೆಗಳ ಬಗ್ಗೆ ಮಾತನಾಡುತ್ತಿದ್ದೇವೆ ಎಂಬುದು ತಿಳಿದಿರಲಿ. ಈಗಾಗಲೇ ನಾವು ಒಂದು ಸಮಸ್ಯೆಯು ಕಾಲದ ಬಗ್ಗೆ ಇರುವ ಸಮಸ್ಯೆ ಎಂಬುದನ್ನು ಕಂಡಿದ್ದೇವೆ. ಅದು ಸಮಸ್ಯೆಯನ್ನು ನಾವು ಸಂಪೂರ್ಣವಾಗಿ ಎದುರಿಸಿದಾಗ, ಆದುದರಿಂದ ನಾವು ಸಮಸ್ಯೆಯ ಸ್ವಭಾವ ಮತ್ತು ರಚನೆಯನ್ನು ಅರಿತಿರಬೇಕಲ್ಲವೇ? ಆ ಸಮಸ್ಯೆ ಯಾವ ರೀತಿ ಪ್ರಾರಂಭ ಆಯ್ತು, ಅದ್ಯಾವ ರೀತಿ ರಚನೆ ಆಯ್ತು, ಆ ಸಮಸ್ಯೆಯ ಸ್ವಭಾವ ಏನು ಅಂತ ಮೊದಲು ನಾವು ತಿಳ್ಕೊಳ್ಬೇಕು. ಅದನ್ನು ಸಂಪೂರ್ಣವಾಗಿ ನೋಡಬೇಕು. ಅದು ತಲೆ ಎತ್ತುತ್ತಿದ್ದಂತೆ ಸಮಸ್ಯೆ ಬಂತಲ್ಲ, ಅದ್ ತಕ್ಷಣನೇ ನಾವು ಪರಿಹಾರ ಮಾಡ್ಕೊಂಡ್ ಬಿಡ್ಬೇಕು, ಅದನ್ನು ಎದುರಿಸಬೇಕು. ಅದು ಮನಸ್ಸಿನಲ್ಲಿ ಬೇರೂರಿ ಇಲ್ಲದಂತೆ ಮಾಡಲು, ಅದು ಎಲ್ಲಿ ಬೇರೂರ್ ಬಿಡುತ್ತೋ ಮತ್ತೆ ಅದು ಬೇರುಗಳು ಬಿಟ್ಕೊಂಡ್ಬಿಟ್ರೆ ಅದು ಕಿತ್ತಾಕೋದು ಕಷ್ಟ ಆಗ್ಬಿಡುತ್ತೆ. ತತ್ಕ್ಷಣ ಪರಿಹಾರವನ್ನು ಹುಡುಕಬೇಕು. ಒಂದು ಸಮಸ್ಯೆಯು ಒಂದು ತಿಂಗಳು, ಒಂದು ದಿನ ಅಥವಾ ಕೆಲವು ನಿಮಿಷಗಳು ನಿಲ್ಲಲು ಅವಕಾಶ ಮಾಡಿಕೊಟ್ಟರೂ ಸಾಕು, ಅದು ನಮ್ಮ ಮನಸ್ಸನ್ನು ತಿರುಚಿ ಬಿಡುತ್ತದೆ. ಆದುದರಿಂದ ಒಂದು ಸಮಸ್ಯೆಯನ್ನು ತಿರುಚಿಲ್ಲದಂತೆ ತತ್ಕ್ಷಣ ಎದುರಿಸಲು ಸಾಧ್ಯವೇ? ಅಲ್ಲದೆ ತತ್ಕ್ಷಣ ಅದರಿಂದ ಸಂಪೂರ್ಣವಾಗಿ ಸ್ವತಂತ್ರರಾಗಿರಲು ಸಾಧ್ಯವೇ? ಒಂದು ಎಕ್ಸಾಂಪಲ್, ಒಂದು ನೆನಪು, ಯಾವುದೋ ಒಂದು ನೆನಪಿರ್ಬೇಕು. ಮನಸ್ಸಿನಲ್ಲಿ ಒಂದು ಗೀಚು ನಿಲ್ಲದಂತೆ ಮಾಡಲು ಸಾಧ್ಯವೇ? ಆ ನೆನಪು ಅನ್ನೋದು ಬಂದ ತಕ್ಷಣನೇ ಆಗೋಯ್ತು. ಹಿಂದೆ ನಡೆದಿರ್ತಕ್ಕಂತ ಒಂದು ಘಟನೆಯನ್ನ ಮತ್ತೆ ನಾನು ನೆನಪು ಮಾಡ್ಕೊಂಡಿದೆ ಅಂದ್ರೆ ಅದೇನಾಯ್ತು, ಲೈಟ್ ಆಗಿದ್ದು ಡಾರ್ಕ್ ಆಗಿ ಅಚ್ಚೊತ್ತದಂಗೆ ನಿಂತೋಗ್ಬಿಡುತ್ತೆ ಮನಸ್ಸಿನಲ್ಲಿ. ಈ ನೆನಪುಗಳು ನಮ್ಮೊಡನೆ ನಾವು ಎತ್ತಿಕೊಂಡು ಓಡಾಡುವ ಕಲ್ಪನೆಗಳು. ನಾವೇನ್ ಮಾಡ್ತಾ ಇದ್ದೀವಿ, ಆ ನೆನಪುಗಳನ್ನೆಲ್ಲ ಸಂಗ್ರಹ ಮಾಡ್ಕೊಂಡು ಅದನ್ನ ನಮ್ ಜೊತೆ ಎತ್ಕೊಂಡು ಓಡಾಡ್ತಾ ಇದ್ದೀವಿ. ಅಸಾಧಾರಣವಾದ ಜೀವನವೆನ್ನುವುದನ್ನು ಎದುರಿಸುವುದು ಈ ಕಲ್ಪನೆಗಳೇ. ನೋಡಿ, ನಾವು ತುಂಬಾ ಈ ಕಲ್ಪನೆಗಳನ್ನ ಹೊತ್ತುಕೊಂಡು ನಮ್ ಜೀವನವನ್ನ ಜೀವಿಸ್ತಾ ಇದ್ದೀವಿ. ಆದುದರಿಂದ ಅಲ್ಲಿ ಪರಸ್ಪರ ವಿರೋಧವಿದೆ ಮತ್ತು ಘರ್ಷಣೆ ಇದೆ. ನೋಡಿ, ಈ ನೆನಪುಗಳಿಂದ ಏನಾಗ್ತಾ ಇದೆ, ಘರ್ಷಣೆಗಳು, ವಿರೋಧಗಳು ಉಂಟಾಗ್ತಾ ಇದೆ. ಆದ್ರೆ ಜೀವನವು ತುಂಬಾ ವಾಸ್ತವವಾದುದು. ನಾವ್ ಯಾವಾಗ ನೆನಪುಗಳು, ಕಲ್ಪನೆಗಳು ಇಲ್ಲದೆ ಇದ್ದಾಗ ವಾಸ್ತವವಾದಂತ ಜೀವನವನ್ನ ನಾವು ಜೀವಿಸೋದಿಕ್ಕೆ ಸಾಧ್ಯವಾಗತ್ತೆ. ಜೀವನವು ಅಮೂರ್ತವಾದುದಲ್ಲ. ಅದನ್ನು ಕಲ್ಪನೆಗಳಿಂದ ಎದುರಿಸಿದಾಗ ಸಮಸ್ಯೆಗಳು ಉದ್ಭವಿಸುತ್ತವೆ. ಸಮಸ್ಯೆಗಳು ಇರೋದಿಲ್ಲ, ನಾವೇ ಕೆತ್ಕಿ ಸಮಸ್ಯೆಗಳನ್ನ ಮಾಡ್ಕೊಳ್ತಾ ಇದ್ದೀವಿ. ಗಮನಿಸುವವನು ಕಲ್ಪನೆಯನ್ನು ಕಟ್ಟುವವನು. ಅವನು ಅನೇಕ ನೆನಪುಗಳ, ಭಾವನೆಗಳ ಸಮುಚ್ಚಯ. ಅವನು ಅಮೂರ್ತ ಭಾವನೆಗಳ ಕಂತೆ. ನಾವು ಎಲ್ಲಿವರೆಗೂ ಏನೇನ್ ತಿಳ್ಕೊಂಡಿರ್ತೀವೋ ಅದನ್ನೆಲ್ಲ ಪಕ್ಕಕ್ಕಿಟ್ಟಾಗ ನಮ್ಮ ಜೀವನ ಸರಳವಾಗಿರುತ್ತೆ, ಸಂತೋಷವಾಗಿರುತ್ತೆ. ನೀವು ಆಕಾಶದಲ್ಲಿರುವ ನಕ್ಷತ್ರಗಳನ್ನು ನೋಡಿದಾಗ ನೋಡುತ್ತಿರುವ ನೀವು ಇದ್ದೀರಿ. ಆಕಾಶವು ಹೊಳೆಯುವ ನಕ್ಷತ್ರಗಳಿಂದ ತುಂಬಿದೆ, ತಂಪಾದ ಗಾಳಿ ಇದೆ. ಅಲ್ಲದೆ ಅಲ್ಲಿ ಅನುಭವಿಸುವ, ಯೋಚಿಸುವ, ನೋವಿನಿಂದ ತುಂಬಿದ ಹೃದಯದ ಅಂತರದ ನಿರ್ಮಾಣ ಕೇಂದ್ರವಾದ ನೀವು. ನಾನು ಅದ್ಯಾವುದು ಇಲ್ಲದೆ ಇದ್ರೆ ನಾವು ಯಾವುದೇ ಅಂತರವನ್ನ ನಾವು ನಿರ್ಮಾಣ ಮಾಡ್ಕೊಳ್ತಾ ಇರ್ಲಿಲ್ಲ. ಯಾವಾಗ ಯೋಚನೆ ಪ್ರಾರಂಭ ಮಾಡೋದು ಆಗ ನಾವೇ ನಮ್ಮ ಅಂತರಂಗದಲ್ಲಿ ನಾವೇ ಅಂತರವನ್ನ ನಿರ್ಮಾಣ ಮಾಡ್ಕೊಂಡ್ವಿ. ನಿಮಗೂ ನಕ್ಷತ್ರಗಳಿಗೂ ನಡುವೆ ಇರುವ ಅಂತರವನ್ನಾಗಲಿ ಎಂದಿಗೂ ಅರ್ಥ ಮಾಡಿಕೊಳ್ಳಲಾರಿರಿ. ಏಕೆಂದರೆ ನೀವು ನಿಮ್ಮ ಕಲ್ಪನೆ ಇಲ್ಲದೆ ನೋಡಿಲ್ಲ. ಪ್ರತಿಯೊಂದನ್ನು ನಾವು ನಮ್ಮ ಕಲ್ಪನೆ ಮೂಲಕ ನೋಡ್ತಾ ಇರೋದ್ರಿಂದ ನಾವು ಸಹಜವಾಗಿ ನೋಡ್ತಾ ಇಲ್ಲ. ಆದುದರಿಂದಲೇ ನಿಮಗೆ ಸೌಂದರ್ಯವೆಂದರೇನು, ಪ್ರೇಮವೆಂದರೇನು ಎಂಬುದು ಗೊತ್ತಿಲ್ಲ. ನೀವು ಅದರ ಬಗ್ಗೆ ಮಾತನಾಡುತ್ತೀರಿ, ಎಷ್ಟು ಬೇಕಾದ್ರೂ ಮಾತಾಡ್ತೀವಿ. ಸೌಂದರ್ಯ ಅಂದ್ರೇನು, ಪ್ರೇಮ ಅಂದ್ರೇನು,
ಆದ್ರೆ ನಿಜವಾಗ್ಲೂ ಗೊತ್ತಾ ನಮ್ಗೆ? ಇಲ್ಲ. JK ಅವರು ಹೇಳ್ತಕ್ಕಂತ ರೀತಿನಲ್ಲಿ ಪ್ರೇಮ ಅಂದ್ರೆ ಏನು ಅನ್ನೋದು ಗೊತ್ತಿಲ್ಲ, ಸೌಂದರ್ಯ ಅಂದ್ರೆ ಏನು ಗೊತ್ತಿಲ್ಲ. ನಮ್ಗೇನ್ ಗೊತ್ತಿದೆ? ಹಿಂದಿನ ನೆನಪು ಅಥವಾ ಪುಸ್ತಕಗಳ ತಿಳುವಳಿಕೆ. ನಮಗೆ ನಿಜವಾದ ಅನುಭವದ ದಿಂದ ಏನನ್ನು ನಾವಿನ್ನು ಕಲಿತೇ ಇಲ್ಲ. ಏಕೆಂದರೆ ನೀವು ನಿಮ್ಮ ಕಲ್ಪನೆ ಇಲ್ಲದೆ ನೋಡಿಲ್ಲ. ಆದುದರಿಂದ ನಿಮಗೆ ಸೌಂದರ್ಯವೆಂದರೇನು, ಪ್ರೇಮವೆಂದರೇನು ಎಂಬುದು ಗೊತ್ತಿಲ್ಲ. ನೀವು ಅದರ ಬಗ್ಗೆ ಮಾತನಾಡುತ್ತೀರಿ, ಅದರ ಬಗ್ಗೆ ಬರೆಯುತ್ತೀರಿ, ಆದರೆ ಅದನ್ನು ನೀವು ತಿಳಿದುಕೊಂಡಿಲ್ಲ. ಅಪರೂಪವಾಗಿ ಸಂಪೂರ್ಣ ಆತ್ಮ ಪರವಶತೆಯ ಅಂತರಗಳಲ್ಲಿ ಬಹುಶಃ ಅಪರೂಪವಾಗಿ ತಿಳಿದುಕೊಂಡಿರಬಹುದು. ಯಾವುದೋ ಒಂದು ಕ್ಷಣದಲ್ಲಿ ನಾವು ಅದನ್ನ ಅನುಭವಿಸಿರ್ತೀವಿ. ಎಲ್ಲಿಯ ತನಕ ಒಂದು ಕೇಂದ್ರವಿದ್ದು ಅದು ತನ್ನ ಅಂತರವನ್ನು ಉಂಟು ಮಾಡಿಕೊಳ್ಳುತ್ತದೆಯೋ ಅಲ್ಲಿಯ ತನಕ ಅಲ್ಲಿ ಪ್ರೇಮವೂ ಇರುವುದಿಲ್ಲ, ಸೌಂದರ್ಯವೂ ಇರುವುದಿಲ್ಲ. ಯಾವ ಕೇಂದ್ರವೂ ಯಾವ ಪರಿಧಿಯೂ ಇಲ್ಲದಿದ್ದಾಗ ಪ್ರೇಮವಿದೆ. ನೀವು ಪ್ರೀತಿಸಿದಾಗ ನೀವೇ ಸೌಂದರ್ಯವಾಗುತ್ತೀರಿ. ನೋಡ್ರಿ ಎಷ್ಟು ಆಳಕ್ಕೆ ನಮ್ಮನ್ನ ಕರ್ಕೊಂಡೋಗ್ತಾರೆ ಅಂದ್ರೆ, ನಾವೇ ಅದಾಗ್ಬಿಟ್ಟಿದೀವಿ ಅನ್ನೋ ರೀತಿ ಅವರ ಉಪನ್ಯಾಸಗಳನ್ನ ಕೇಳಿಸ್ಕೊಳ್ತಾ ಇದ್ದಾಗ ಆ ಒಂದು ಅನುಭವವನ್ನ ಪಡೀತಾ ಇದ್ರು. ನಾವು ಅವರ ಲೇಖನವನ್ನ ಓದಿನೇ ಅದನ್ನ ಅನುಭವಿಸ್ತಾ ಇದ್ದೀವಿ ಅಂದ್ರೆ ನಿಜವಾಗ್ಲೂ ಕೇಳಿಸ್ಕೊಂಡವ್ರು ಎಷ್ಟು ಪುಣ್ಯಾತ್ಮರು ಅಂತ ಅನ್ಸುತ್ತೆ. ನಿಮ್ಮೆದುರಿಗಿದ್ದ ಮುಖವನ್ನು ನೋಡಿದಾಗ ಒಬ್ಬ ವ್ಯಕ್ತಿಯನ್ನ ನಾವು ನೋಡ್ತೀವಿ, ಆಗ ನೀವು ಒಂದು ಕ್ರಿಯಾ ಕೇಂದ್ರದಿಂದ ನೋಡುತ್ತಿದ್ದೀರಿ. ಯಾವುದು? ಅವನ ಬಗ್ಗೆ ನಮ್ಗೇನು ಗೊತ್ತಿರುತ್ತೋ ಮಾಹಿತಿ, ಅದ್ರ ಮೂಲಕ ನೋಡ್ತಾ ಇರ್ತೀವಿ. ಆ ಕೇಂದ್ರವು ಒಬ್ಬ ವ್ಯಕ್ತಿಗೂ ಇಬ್ಬರಿಗೂ ನಡುವೆ ಅಂತರವನ್ನು ನಿರ್ಮಿಸುತ್ತದೆ. ಆ ವ್ಯಕ್ತಿಗೂ ನಮಗೂ ಅಂತರ ಅನ್ನೋದನ್ನ ಅದೇ ನಿರ್ಮಾಣ ಮಾಡ್ಬಿಡುತ್ತೆ. ಆದುದರಿಂದಲೇ ನಮ್ಮ ಬಾಳು ಅಷ್ಟು ಶೂನ್ಯ. ಅದಕ್ಕೆ ನಾವು ನಮ್ಮ ಬಾಳಿನಲ್ಲಿ ಸಂತೋಷ ಅನ್ನೋದು ಇಲ್ಲ, ಅಷ್ಟು ಜಡ. ನೀವು ಪ್ರೇಮವನ್ನು ಸೌಂದರ್ಯವನ್ನು ಬೆಳೆಸಲಾರಿರಿ. JK ಅವರು ಅದನ್ನೇ ಹೇಳೋದು. ಅವ್ರು ಅನುಭವಿಸಿರ್ತಕ್ಕಂಥ ಸಂತೋಷ, ಪ್ರೇಮ, ಸೌಂದರ್ಯ ಎಲ್ಲವನ್ನ ನಾವು ಅನುಭವಿಸ್ಲಿ ಅನ್ನೋದು ಒಂದೇ ಅವ್ರ ಗುರಿ ಆಗಿರೋದ್ರಿಂದ ಅವ್ರು ಇಷ್ಟು ನಮ್ಮನ್ನ ಆಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೀವು ಪ್ರಯತ್ನ ಪಡ್ರಿ, ನಾನ್ ಪಟ್ಟು ಸಂತೋಷನ ನೀವು ಅನುಭವಿಸ್ರಿ ಅಂತ. ಸತ್ಯವನ್ನೂ ಕಂಡು ಹಿಡಿಯಲಾರಿರಿ, ಆದರೆ ನೀವು ಯಾವಾಗಲೂ ನೀವೇನು ಮಾಡುತ್ತಿದ್ದೀರಿ ಎನ್ನುವ ಬಗ್ಗೆ ಅರಿವು ಹೊಂದಿದ್ದರೆ, ನಾನೇನ್ ಮಾಡ್ತಾ ಇದ್ದೀನಿ ಅನ್ನೋ ಅರಿವು ನನಗೆ ಇದ್ರೆ ನೀವು ಅರಿವನ್ನು ಬೆಳೆಸಬಲ್ಲಿರಿ. ನಾವು ಅನುಕ್ಷಣ ನಾನು ಏನ್ ಮಾಡ್ತಾ ಇದ್ದೀನಿ, ನನ್ನ ಭಾವನೆಗಳೇನು, ನನ್ನ ಯೋಚನೆಗಳೇನು, ನನ್ನ ಕ್ರಿಯೆ ಏನು ಅಂತ ಅನುಕ್ಷಣ ನಾನು ನೋಡ್ಕೊಳ್ತಾ ಇದ್ರೆ ಸಾಕು, ನಮ್ಮಲ್ಲಿ ಬದಲಾವಣೆ ಅನ್ನೋದು ತನ್ನಷ್ಟಕ್ಕೆ ತಾನೇ ಆಗೋಗುತ್ತೆ. ನೀವು ಅರಿವನ್ನು ಬೆಳೆಸಬಲ್ಲಿರಿ. ಆ ಅರಿವಿನಿಂದ ಮಾನವನ ಸುಖ, ಆಸೆ, ವ್ಯಸನ, ಸಂಪೂರ್ಣ ಒಂಟಿತನ, ಬೇಸರ ಎಂಬವುಗಳ ಸ್ವಭಾವವನ್ನು ಗಮನಿಸಬಲ್ಲಿರಿ. ಅವಾಗ ನಿಮಗೆ ಗೊತ್ತಾಗತ್ತೆ ಬೇರೆಯವ್ರು ಯಾಕೆ ವ್ಯಸನ ಪಡ್ತಾ ಇದ್ದಾರೆ, ಬೇಸರ ಪಡ್ತಾ ಇದ್ದಾರೆ ಅಂತ. ಆಗ ನಿಮಗೆ ಅಂತರ ಎಂದು ಕರೆಯುವುದರ ಪರಿಚಯವಾಗುತ್ತದೆ. ಇವೆಲ್ಲ ತೆರೆಗಳು. ಏನು ನಮಗೂ, ಒಬ್ಬ ಮನುಷ್ಯನಿಗೂ ನಮಗೂ ಆಗಿರ್ಬೋದು, ಒಂದು ವಸ್ತುವಿಗೂ ನಮಗೂ ಆಗಿರ್ಬೋದು, ಮಧ್ಯದಲ್ಲಿ ಯಾವುದು ಅಂತರ ಅನ್ನೋದು ಎಬ್ಬಿಸ್ತಾ ಇದೆ ಅನ್ನೋದು ಗೋಚರ ಆಗತ್ತೆ. ನಿಮಗೂ ನೀವು ಗಮನಿಸುತ್ತಿರುವ ವಸ್ತುವಿಗೂ ನಡುವೆ ಅಂತರವಿರುವಾಗ ಅಲ್ಲಿ ಪ್ರೇಮವಿಲ್ಲ ಎಂಬುದನ್ನು ತಿಳಿಯುತ್ತೀರಿ. ಆ ಪ್ರೇಮವಿಲ್ಲದೆ ಪ್ರಪಂಚವನ್ನು ಸುಧಾರಿಸಲು ನೀವೆಷ್ಟು ಕಷ್ಟದಿಂದ ಪ್ರಯತ್ನಿಸಿದರು, ಹೊಸ ಸಾಮಾಜಿಕ ವ್ಯವಸ್ಥೆಯನ್ನು ತರಲು ಪ್ರಯತ್ನ ಪಟ್ಟರು, ಅಭಿವೃದ್ಧಿಯ ಬಗ್ಗೆ ನೀವೆಷ್ಟು ಮಾತನಾಡಿದರು, ನೀವು ಯಾತನೆಯನ್ನು ಮಾತ್ರ ಉಂಟು ಮಾಡುತ್ತೀರಿ. ನಾವು ಬರೀ ನೋವನ್ನ ಉಂಟು ಮಾಡ್ತೀವಿ ವಿನಃ ಆ ಅರಿವಿನ ಮೂಲಕ ನಾವು ಏನು ಪಡ್ಕೊಳ್ತಾ ಇಲ್ಲ. ಏಕೆ? ಎಲ್ಲಿವರೆಗೂ ನಮ್ಮಲ್ಲಿ ಆ ಅಂತರ, ಆ ಡಿಫರೆನ್ಸ್, ಆ ಒಂದು ತೆರೆ ಅನ್ನೋದು ಇರುತ್ತೋ ಅಲ್ಲಿವರೆಗೂ ನಾವು ಇದೇ ಅನುಭವವನ್ನ ಪಡಿತಾ ಇರ್ತೀವಿ. ಏನು ಮಾಡಬೇಕು ಎಂಬುದನ್ನು ಹೇಳುವವರು ಯಾರೂ ಇಲ್ಲ. ಈ ಹುಚ್ಚು ಪಾಶವಿ ಪ್ರಪಂಚದಲ್ಲಿ ನೀವು ಏಕಾಕಿ, ಒಂಟಿ. ನೋಡಿ, ನಾವು ಎಲ್ಲಿವರೆಗೂ
ನೆನಪುಗಳು, ನಂಬಿಕೆ, ತಿಳಿವಳಿಕೆ, ಕಲ್ಪನೆ ಇವನ್ನೆಲ್ಲ ಪಕ್ಕಕ್ಕೆ ಸರಿಸಿ ಏನನ್ನ ನಾವು ತಿಳ್ಕೊಂಡಿದೀವೋ ಅದರಿಂದ ಯಾವಾಗ ಬಿಡುಗಡೆಯನ್ನ ಪಡಿತೀವೋ ಆಗ ಸಹಜವಾದಂತ ಪ್ರೇಮವನ್ನಾಗ್ಲಿ, ಸತ್ಯವನ್ನಾಗ್ಲಿ, ಸೌಂದರ್ಯವನ್ನಾಗ್ಲಿ ಅನುಭವಿಸೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಅವಕಾಶವನ್ನ ಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ವಂದನೆಗಳು.